ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಎಲ್ಲರೂ ಒಂದೇ ಶಬ್ದದಿಂದ ಪ್ರಾರ್ಥನೆಯನ್ನು ಕಿವಿಯಿಂದ ಕೇಳುತ್ತಾ ಬಾಯಿಂದ ಉಚ್ಚರಿಸುತ್ತಾ ವಿಶ್ವಾಸದಲ್ಲಿ ನಾವು ಪ್ರಾರ್ಥಿಸುವ ಗಳಿಗೆ. ಪ್ರಾರ್ಥನೆ ಎಂಬುದು ಶಬ್ದವಲ್ಲ, ಶಕ್ತಿ. ಪ್ರತಿ ದಿನಗಳಲ್ಲಿ ಹಲವಾರು ಕಾಲಗಳಿಂದ ಪ್ರಾರ್ಥಿಸುತ್ತಿದ್ದೇವೆ. ಇಡೀ ವಿಶ್ವವೇ ಪ್ರಾರ್ಥಿಸುತ್ತಾ ಇದೆ. ನಾವು ಮಾತ್ರವಲ್ಲ, ಇಡೀ ವಿಶ್ವದಲ್ಲಿ ಪ್ರಾರ್ಥನಾ ವೀರರು ಪ್ರಾರ್ಥಿಸುತ್ತಾ ಇದ್ದಾರೆ. ಎಷ್ಟೋ ಜನ ಬೆಳಿಗ್ಗೆ 2 ಗಂಟೆಗೆ ಎದ್ದು ಪ್ರಾರ್ಥಿಸುತ್ತಾರೆ. ಎಷ್ಟೋ ಜನ 3 ಗಂಟೆಗೆ ಎದ್ದು ಕುಳಿತು ಪ್ರಾರ್ಥಿಸುತ್ತಾರೆ. ಮುದುಕರು. ಆದರೆ ನಾವು 5 ಗಂಟೆಗೆ ಪ್ರಾರ್ಥಿಸಲು ಕುಳಿತುಕೊಳ್ಳುತ್ತೇವೆ. ಆದರೂ ವಿಳಂಬ, ಅಡಚಣೆ. ದೇವರ ಮುಂದೆ ಪ್ರಾರ್ಥನಾ ಸಮಯವಿಲ್ಲ. ಆದರೂ ಸುಪ್ರಭಾತದಲ್ಲಿ ಸೂರ್ಯೋದಯಕ್ಕೆ ಮುಂಚಿತವಾಗಿ ಎದ್ದು ದೇವರನ್ನು ಧ್ಯಾನಿಸಿ ಆರಾಧಿಸುವಾಗ ಅದರ ಕೃಪೆ ಅತಿ ಶ್ರೇಷ್ಠ. ಯೇಸುಸ್ವಾಮಿ ಬೆಳಗಿನ ಜಾವದಲ್ಲೇ ಸೂರ್ಯೋದಯಕ್ಕೆ ಮುಂಚಿತವಾಗಿ ಹೋಗಿ ಪ್ರಾರ್ಥಿಸ್ತಾ ಇದ್ರು. ಶಿಷ್ಯರು ಸಹ ಪ್ರಾರ್ಥಿಸ್ತಾ ಇದ್ರು. ಬೈಬಲ್ನ ಶ್ರೀಪುಟವನ್ನು ತೆಗೆದುಕೊಳ್ಳಬೇಕಾದ್ರೆ ಹಳೆಯ ಒಡಂಬಡಿಕೆಯಲ್ಲಿ ಪ್ರಾರ್ಥಿಸ್ತಾ ಇದ್ರು. ಮತ್ತೆ ಮರಿಯಮ್ಮನವರು ಪ್ರಾರ್ಥಿಸ್ತಾ ಇದ್ರು. ಹೀಗೆ ನಾವು ಸಹ ಬೆಳಗಿನ ಜಾವದಲ್ಲಿ ಪ್ರಾರ್ಥಿಸಿ ಕುಳಿತುಕೊಳ್ಳುವಾಗ ದೇವರ ಕೃಪೆಯಿಂದ ನಾವು ತುಂಬಿಕೊಳ್ಳುತ್ತೇವೆ. ದೇವರ ಪ್ರಸನ್ನತೆಯನ್ನು ನಾವು ಅನುಭವಿಸ್ತೇವೆ. ನಿದ್ರೆ ಬರಬಹುದು, ಕಣ್ಣು ತೂಕಡಿಸಬಹುದು, ಆದರೆ ಅದರ ಪ್ರತಿಫಲ ಯಾವತ್ತಿಗೂ ಸಹ ಕಳೆದು ಹೋಗುವುದಿಲ್ಲ. ನಾವು ಮಾಡುವ ಪ್ರಾರ್ಥನೆಗೆ ಪ್ರತಿಫಲ ಎಂದಿಗೂ ಕಳೆದು ಹೋಗುವುದಿಲ್ಲ. ನಮ್ಮ ಪ್ರಾರ್ಥನೆ ನಿಸ್ವಾರ್ಥ ಪ್ರಾರ್ಥನೆ ಆಗಿದ್ದೇ ಆದರೆ ನಾವು ಮಾಡುವ ಒಂದೊಂದು ದಿನದ ಒಂದೊಂದು ಕ್ಷಣದ ಪ್ರಾರ್ಥನೆಗೂ ದೇವರಿಂದ ಉತ್ತರ ಉಂಟು. ಪರರಿಗಾಗಿ ಪ್ರಾರ್ಥಿಸುವ ನಮ್ಮ ಪ್ರಾರ್ಥನೆ ದೇವರು ನಮ್ಮ ಪ್ರಾರ್ಥನೆಯ ಪ್ರತಿಫಲವನ್ನು ಕೊಡುತ್ತಾರೆ. ಅದರಿಂದ ನಿಶಬ್ದವಾಗಿ ವಿಶ್ವಾಸದಿಂದ ಭಾರದಿಂದ ನಾವು ಪ್ರಾರ್ಥಿಸುವ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ, ಯೇಸುವೇ ಕೃತಜ್ಞತೆ. ಅಪ್ಪ ತಂದೆಯೇ ಸ್ತೋತ್ರ, ಅಪ್ಪ ತಂದೆಯೇ ವಂದನೆ, ಅಪ್ಪ ತಂದೆಯೇ ಆರಾಧನೆ, ಅಪ್ಪ ತಂದೆಯೇ ಆರಾಧನೆ, ಅಪ್ಪ ತಂದೆಯೇ ಆರಾಧನೆ, ಅಪ್ಪ ತಂದೆಯೇ ನಾನು ನಿಮ್ಮನ್ನು ಆರಾಧಿಸುತ್ತೇನೆ, ಅಪ್ಪ ತಂದೆಯೇ ನಾನು ನಿಮ್ಮನ್ನು ಸ್ತುತಿಸುತ್ತೇನೆ, ಅಪ್ಪ ತಂದೆಯೇ ನಾನು ನಿಮ್ಮನ್ನು ಮಹಿಮೆ ಪಡಿಸುತ್ತೇನೆ, ಅಪ್ಪ ತಂದೆಯೇ ನಿಮ್ಮನ್ನು ಆರಾಧಿಸುತ್ತೇನೆ, ಯೇಸುವೇ ನಾನು ನಿಮ್ಮನ್ನು ಆರಾಧಿಸುತ್ತೇನೆ, ಯೇಸುವೇ ನಾನು ನಿಮ್ಮನ್ನು ಸ್ತುತಿಸುತ್ತೇನೆ, ಯೇಸುವೇ ನಾನು ನಿಮ್ಮನ್ನು ಮಹಿಮೆ ಪಡಿಸುತ್ತೇನೆ, ಪವಿತ್ರಾತ್ಮರೇ ನಾನು ನಿಮ್ಮನ್ನು ಆರಾಧಿಸುತ್ತೇನೆ, ಪವಿತ್ರಾತ್ಮರೇ ನಾನು ನಿಮ್ಮನ್ನು ಸ್ತುತಿಸುತ್ತೇನೆ, ಪವಿತ್ರಾತ್ಮರೇ ನಾನು ನಿಮ್ಮನ್ನು ಮಹಿಮೆ ಪಡಿಸುತ್ತೇನೆ, ಪವಿತ್ರಾತ್ಮರೇ ನಾನು ನಿಮ್ಮನ್ನು ಭಜಿಸುತ್ತೇನೆ, ಓ ಪವಿತ್ರಾತ್ಮರೇ ನನ್ನಲ್ಲಿ ಬನ್ನಿರಿ, ನನಗೆ ಪ್ರಾರ್ಥಿಸುವ ವರವನ್ನು ನೀಡಿರಿ, ನನಗೆ ಪ್ರಾರ್ಥಿಸುವ ಶಕ್ತಿಯನ್ನು ನೀಡಿರಿ,
ನನ್ನ ಪ್ರಾರ್ಥನೆ ಅಡಚಣೆಗಳನ್ನು ನಿವಾರಿಸಿರಿ. ನಿಮ್ಮ ಕೃಪೆಯಿಂದ ನನ್ನನ್ನು ತುಂಬಿರಿ. ಓ ಪವಿತ್ರಾತ್ಮರೇ, ದೈವ ಚಿತ್ತವನ್ನು ನನಗೆ ತಿಳಿಯಪಡಿಸಿರಿ. ಓ ಪವಿತ್ರಾತ್ಮರೇ, ದೈವ ಚಿತ್ತದಂತೆ ನಾನು ನಡೆಯುವಂತೆ ಮಾಡಿರಿ. ಓ ಪವಿತ್ರ ಆತ್ಮರೇ, ಜ್ಞಾನದ ವಿಶ್ವಾಸದ ಅರಿವನ್ನು ನನಗೆ ನೀಡಿರಿ. ಓ ಪವಿತ್ರ ಆತ್ಮರೇ, ಲೋಕವನ್ನು ಜಯಿಸುವ ಶಕ್ತಿಯನ್ನು ನನಗೆ ನೀಡಿರಿ. ಓ ಪವಿತ್ರ ಆತ್ಮರೇ, ನನ್ನಲ್ಲಿ ಬಂದು ನಿರಂತರವೂ ವಾಸ ಮಾಡಿರಿ. ಓ ಪವಿತ್ರ ಆತ್ಮರೇ, ನನ್ನನ್ನು ಬಿಟ್ಟು ಅಗಲಬೇಡಿರಿ. ಓ ಪವಿತ್ರ ಆತ್ಮರೇ, ನನ್ನ ಕುಟುಂಬಕ್ಕೆ ಸಂರಕ್ಷಣೆಯನ್ನು ನೀಡಿರಿ. ನನ್ನ ಎತ್ತವರಿಗೆ ಸಂರಕ್ಷಣೆಯನ್ನು ನೀಡಿರಿ. ನನ್ನ ಬಾಳ ಸಂಗಾತಿಗೆ ಸಂರಕ್ಷಣೆಯನ್ನು ನೀಡಿರಿ. ನನ್ನ ಮಕ್ಕಳಿಗೆ ಸಂರಕ್ಷಣೆಯನ್ನು ನೀಡಿರಿ. ನನ್ನ ಮೊಮ್ಮಕ್ಕಳಿಗೂ ಮರಿಮಕ್ಕಳಿಗೂ ಸಂರಕ್ಷಣೆಯನ್ನು ನೀಡಿರಿ. ನನ್ನ ಊರಿನ ಜನತೆಗೆ ಸಂರಕ್ಷಣೆಯನ್ನು ನೀಡಿರಿ. ನನ್ನ ಮಿತ್ರರಿಗೂ ಬಂಧುಗಳಿಗೂ ಸಂರಕ್ಷಣೆಯನ್ನು ನೀಡಿರಿ. ನನಗೆ ಕೇಡು ಬಯಸುವವರಿಗೂ ಸಂರಕ್ಷಣೆಯನ್ನು ನೀಡಿರಿ. ನನ್ನ ಮೇಲೆ ದಬ್ಬಾಳಿಕೆ ಮಾಡುವವರಿಗೆ ಸಂರಕ್ಷಣೆಯನ್ನು ನೀಡಿರಿ. ಅಪ್ಪ ತಂದೆಯೇ, ಸ್ತೋತ್ರ ರಾಜ, ವಂದನೆಗಳ ರಾಜ. ಈ ಪವಿತ್ರವಾದ ಬೆಳಕಿನ ಜಾವದಲ್ಲಿ ನಿಮ್ಮ ಮುಂದೆ ಕುಳಿತು ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ಸ್ವಾಮಿ. ಯೇಸುವೆ, ನಾವು ಮಾಡುವ ಒಂದೊಂದು ದಿನದ ಪ್ರಾರ್ಥನೆಗಳು ನಿಮ್ಮ ಪವಿತ್ರಾತ್ಮ ಪ್ರೇರಣೆಯಾಗಿದೆ ರಾಜ. ಈಗ ಈ ದಿನ ನಾವು ನಿಮ್ಮ ಮುಂದೆ ಕುಳಿತಿದ್ದೇವೆ, ನಿಮ್ಮನ್ನು ಆರಾಧಿಸಿ ಸ್ತುತಿಸಿ ಮಹಿಮೆ ಪಡಿಸುತ್ತಿದ್ದೇವೆ ಸ್ವಾಮಿ. ಕರುಣಿಸಿರಿ. ಈ ಸುಪ್ರಭಾತವು ನೀವು ನಮಗೆ ದಾನವಾಗಿ ಕೊಟ್ಟಂತಹ ಕ್ಷಣವಾಗಿದೆ, ದಿನವಾಗಿದೆ. ಈ ದಿನದ ನಮ್ಮೆಲ್ಲ ಕಾರ್ಯ ಕೆಲಸಗಳೆಲ್ಲವನ್ನು ಸಫಲ ಮಾಡುವಂತೆ ನಿಮ್ಮ ದೂತರನ್ನು, ಸಂರಕ್ಷಕರನ್ನು ಕಳುಹಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಅಪ್ಪ, ಈ ದಿನ ಸ್ವರ್ಗೀಯ ಯಾತ್ರೆಯ ಮಧ್ಯಸ್ಥೆಯಾದ ನನ್ನ ಪರಿಶುದ್ಧ ತಾಯಿ ಮಾತೆಯ ಮಧ್ಯಸ್ಥಿಕೆಯಲ್ಲಿ ಸ್ವರ್ಗೀಯ ಯಾತ್ರೆಯ ಅಂಗಾಂಗಗಳಾಗಿರೋ ನಾವೆಲ್ಲರೂ ಸೇರಿ ಮಳೆಯಿಂದಾಗುವ ಅನಾಹುತಗಳಿಗಾಗಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ಮಳೆಯ ನಿಮಿತ್ತವಾಗಿ ಸಂಭವಿಸುವಂತಹ ಘಟನೆಗಳನ್ನು ನಿಮಗೆ ಸಮರ್ಪಿಸುತ್ತೇವೆ ರಾಜ. ಮಳೆಯ ನಿಮಿತ್ತವಾಗಿ ಸ್ವಾಮಿ ತುಂಬಿ ಹರಿಯುವ ನದಿಗಳು ಅಥವಾ ತುಂಬಿ ಹರಿದು ಹೋಗುವಂತಹ ನೀರು, ಸಾಗರದಲ್ಲಿ ಹರಿಯುವ ನೀರು, ನದಿಗಳ ನಿಮಿತ್ತವಾಗಿ ಹರಿಯುವಂತಹ ನೀರು, ಹುಕ್ಕಿ ಹರಿಯುವಂತಹ ನೀರು, ಜಲಪಾತಗಳಿಂದ ಹರಿಯುವಂತಹ ನೀರು, ಇವುಗಳ ನಿಮಿತ್ತವಾಗಿ ಯಾವ ವಿಧವಾದ ಕೇಡುಗಳು ಸಂಭವಿಸದಂತೆ ಮಾಡಿರಿ ರಾಜ. ಯಾವ ಜಲಪ್ರವಾಹಗಳಿಂದ ಜನರಿಗೆ ಯಾವ ವಿಧವಾದಂತಹ ಕೇಡು ಸಂಭವಿಸದಂತೆ ಮಾಡಿರಿ ರಾಜ. ಯಾವ ಸಮುದ್ರ ಉಕ್ಕುವಿಕೆಯಿಂದ ಜನರಿಗೆ ಕೇಡು ಸಂಭವಿಸದಂತೆ ಮಾಡಿರಿ ರಾಜ. ಮಳೆಯ ನಿಮಿತ್ತವಾಗಿ ಮನೆಗಳನ್ನು ಕಳೆದುಕೊಳ್ಳುವಂತಹ ಮಕ್ಕಳನ್ನು ಕರುಣಿಸಿರಿ ರಾಜ. ಯಾವ ಮಕ್ಕಳಿಗೂ ಕೇಡು ಸಂಭವಿಸದಂತೆ ಮಾಡಿರಿ ರಾಜ. ಸ್ವಾಮಿ, ಮುಂಗಾರು ಮಳೆಯು ಅತಿ ಶೀಘ್ರವಾಗಿ ಪ್ರಾರಂಭವಾಗಿದೆ ರಾಜ. ಈಗಾಗಲೇ ಜನರಲ್ಲಿ ಭಯ ಭೀತಿ ತುಂಬಿದೆ ರಾಜ. ಎಷ್ಟೋ ಜನಗಳು ಮನೆಗಳನ್ನು ಕಳೆದುಕೊಳ್ಳುತ್ತಾರೆ. ಎಷ್ಟೋ ಜನ ಮನೆಗಳಿದ್ದರೂ ಮನೆ ಸೋರುತ್ತಾ ನೀರರಿಯುವಂತಹ ಮನೆಗಳಾಗಿದೆ. ಎಷ್ಟೋ ಮನೆಗಳು ಕೊಚ್ಚಿ ಹೋಗುವಂತಹ ಮನೆಗಳಾಗಿದೆ. ಎಷ್ಟೋ ಮನೆಗಳಲ್ಲಿ ಚಳಿಯಿಂದ ಮಲಗಲು ಸಹ ಸಾಧ್ಯವಾಗುತ್ತಿಲ್ಲ.
ಮಲೆನಾಡು ಪ್ರದೇಶಗಳಲ್ಲಿ ಗುಡ್ಡಗಾಡುಗಳಿರುವಂತಹ ಜನರು ಅತೀವ ತೊಂದರೆಗೆ ಈಡಾಗುತ್ತಾರೆ. ಸ್ವಾಮಿಗೆ ಮಳೆಯಿಂದಾಗುವ ಅನಾಹುತದಿಂದ ಆಗುವ ಎಲ್ಲ ನಷ್ಟಗಳನ್ನು ನಿವಾರಿಸಿರಿ ರಾಜ. ನಿಮ್ಮ ದೂತರನ್ನು ಕಳುಹಿಸಿ ಎಲ್ಲರಿಗೂ ಸಂರಕ್ಷಣೆಯನ್ನು ಕೊಡಿರಿ ರಾಜ. ಮನುಷ್ಯರಾದ ನಾವುಗಳು ಪಾಪಿಗಳು ಹೌದು ಸ್ವಾಮಿ, ಬಲಹೀನರು ಹೌದು ಸ್ವಾಮಿ, ಆದರೂ ತಲೆ ಎತ್ತಿ ನಿಮ್ಮನ್ನು ನೋಡಿ ನಾವು ಪ್ರಾರ್ಥಿಸುತ್ತೇವಲ್ಲ ಸ್ವಾಮಿ. ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿರಿ ಸ್ವಾಮಿ. ಹರಿಯಲಿ ಸ್ವಾಮಿ, ನದಿಗಳು ತುಂಬಿ ಹರಿಯಲಿ, ಸಾಗರವು ತುಂಬಿ ಹರಿಯಲಿ, ಜಲತರುಗಳು ತುಂಬಿ ಹರಿಯಲಿ ಸ್ವಾಮಿ. ಆದರೆ ಯಾವ ವಿಧದಲ್ಲಿಯೂ ಮನುಷ್ಯನ ಮೇಲೆ ಅದು ಆಕ್ರಮಣ ಮಾಡಿ ನಾಶ ಮಾಡದಂತೆ ಮಾಡಿರಿ ಸ್ವಾಮಿ. ಈ ವರ್ಷಗಳಲ್ಲಿ ಹರಿಯುವಂತಹ ನದಿಗಳ ನಿಮಿತ್ತವಾಗಿ ಅಥವಾ ಹರಿಯುವ ಜಲಪ್ರವಾಹದ ನಿಮಿತ್ತವಾಗಿ ಸ್ವಾಮಿ ಯಾವ ನಷ್ಟಗಳು ಅಸಂಭವಗಳು ನಡೆಯದಂತೆ ಕಾದು ಸಂರಕ್ಷಿಸಿರಿ ಸ್ವಾಮಿ. ನಿಮ್ಮ ಮಕ್ಕಳಾಗಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ಮಳೆಯಿಂದ ಉಂಟಾಗುವಂತಹ ದುಷ್ಪರಿಣಾಮಗಳ ನಿಮಿತ್ತವಾಗಿ ಸಂಭವಿಸುವ ಅನಾಹುತಗಳು ಎಷ್ಟು ಕ್ರೂರವಾದದ್ದು, ಎಷ್ಟು ಕ್ಲಿಷ್ಟವಾದದ್ದು ಎಂದು ನಿಮಗೆ ಗೊತ್ತು ಸ್ವಾಮಿ. ಏಕೆಂದರೆ ನಿಮಗೆ ಅರಿವಿಲ್ಲದೆ ಯಾವುದು ನಡೆಯುವುದಿಲ್ಲ ಸ್ವಾಮಿ. ನಿಮ್ಮ ಕಟ್ಟಳೆಯಿಲ್ಲದೆ ಯಾವುದೂ ಸಹ ಕದಲುವುದಿಲ್ಲ ಸ್ವಾಮಿ. ಸಾಗರವನ್ನು ಶಾಂತಪಡಿಸಿದವರು ಸ್ವಾಮಿ ನೀವು. ಕರುಣಿಸಿರಿ ರಾಜ, ಕರುಣಿಸಿರಿ ಸ್ವಾಮಿ ದೇವ. ಮಳೆಯಿಂದ ಉಂಟಾಗುವ ಅನಾಹುತಗಳಿಗೆ ಯಾವ ಮಕ್ಕಳು ಯಾವ ವಿಧದಲ್ಲಿಯೂ ಸಹ ತೊಂದರೆಗೆ ಸಿಕ್ಕಿಕೊಳ್ಳದಂತೆ ಹಾಗೂ ಮನೆ ಮಠಗಳು ಇಲ್ಲದೆ ಈ ಮಳೆಯ ನಿಮಿತ್ತವಾಗಿ ಪೈಪುಗಳ ಸಂದುಗಳಲ್ಲಿ, ಸಿಕ್ಕುವಂತಹ ಗುಹೆಗಳಲ್ಲಿ ಅಥವಾ ಛತ್ರಗಳಲ್ಲಿ, ಅಂಗಡಿ ಬೀದಿಯ ಮಳಿಗೆಯ ಮುಂಭಾಗದಲ್ಲಿ ಹೀಗೆ ಚಳಿಯಿಂದ ನಡುಗುತ್ತಾ ಒದ್ದುಕೊಳ್ಳಲು ಸಹ ಆಗದೆ ಸ್ವಾಮಿ ನೆನೆಯುತ್ತಿರುವಂತಹ ಎಷ್ಟೋ ಜನ ವಯಸ್ಸಾದ ವೃದ್ಧರು, ಮಕ್ಕಳು ಸ್ವಾಮಿ, ಎಷ್ಟೋ ಜನ ಪ್ರಾಯ ತುಂಬಿದವರು, ಎಷ್ಟೋ ಜನ ಗರ್ಭಿಣಿಯರು, ಕಾಸು ಕದ್ದ ಮಗಳು ಸ್ವಾಮಿ ಇದ್ದಾರೆ ಸ್ವಾಮಿ. ಅವರೆಲ್ಲರ ಮೇಲೆ ಕರುಣೆ ತೋರಿರಿ ರಾಜ. ನಿಮ್ಮ ಅನಂತ ಕೃಪೆಯಿಂದ ತುಂಬಿ ಅಭಿಷೇಕಿಸಿರಿ ಎಂದು ಪಿತ ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನವುಳ್ಳ ತಂದೆಯೇ, ಆಮೇನ್. ಸುಪ್ರಭಾತ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಅಪ್ಪ ತಂದೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ, ತ್ರಿಯೇಕ ದೇವರೇ ಸ್ತೋತ್ರ. ಪ್ರಭುವೇ, ರಾತ್ರಿಯಲ್ಲಿ ಒಳ್ಳೆಯ ನಿದ್ರೆಯನ್ನು ಕರುಣಿಸಿ ಈ ಹೊಸ ದಿವಸವನ್ನು ನೀವು ನನಗೆ ದಾನವಾಗಿ ಕೊಟ್ಟದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ ಯೇಸುವೆ. ತಂದೆಯಾದ ದೇವರೇ, ಹೋದ ವಾರವೆಲ್ಲ ಕಾದು ಕಾಪಾಡಿ ಸಂರಕ್ಷಣೆ ಆಶೀರ್ವದಿಸಿ ಈ ಹೊಸ ವಾರವನ್ನು ಕೊಟ್ಟು ಮುನ್ನಡೆಸಿ ಆಶೀರ್ವದಿಸುವುದಕ್ಕಾಗಿ ಪ್ರಭುವೇ ನಿಮಗೆ ಸ್ತೋತ್ರ. ತಂದೆಯಾದ ದೇವರೇ, ನಿಮ್ಮ ಅಪರಿಮಿತ ಕರುಣೆಗಾಗಿ ಸ್ತೋತ್ರ ರಾಜ. ಪ್ರಭುವೇ, ನಿಮ್ಮನ್ನು ಸ್ತುತಿಸಲು ಕೊಂಡಾಡಲು ಪ್ರಾರ್ಥಿಸುವ ವರದಾನ ನೀವು ನಮಗೆಲ್ಲರಿಗೂ ಅನುಗ್ರಹಿಸಿದಕ್ಕಾಗಿ ಸ್ತೋತ್ರ ರಾಜ. ತಂದೆಯಾದ ದೇವರೇ, ಒಳ್ಳೆಯ ಗಾಳಿ, ಬೆಳಕು, ಈ ಪ್ರಕೃತಿ, ಪರಿಸರ, ಈ ಸೃಷ್ಟಿ ಸಮಸ್ತವನ್ನು ನೀವು ನಮಗೆ ಕೊಟ್ಟದಕ್ಕಾಗಿ ಸ್ತೋತ್ರ ರಾಜ. ಪ್ರಭುವೇ, ನಮ್ಮನ್ನೆಲ್ಲರನ್ನು ನಿಮ್ಮ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದಕ್ಕಾಗಿ ಸ್ತೋತ್ರ. ಅಪ್ಪ ಪಿತಾನೆ, ಅನುದಿನದ ಆಹಾರ ನೀಡಿ ಅದನ್ನು ಆಶೀರ್ವದಿಸಿದಕ್ಕಾಗಿ ನಿಮಗೆ ಸ್ತೋತ್ರ. ಪ್ರಭುವೇ, ಒಳ್ಳೆಯ ಆರೋಗ್ಯವನ್ನು ಕೊಟ್ಟದಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರ. ಪ್ರಭುವೇ, ನಾನು ಹೋಗುವ ಕಡೆ ಬರುವ ಕಡೆ ಕಾವಲು ದೂತರ, ಅಗ್ನಿದೂತರ, ದೂತಗಣಗಳ ಸಂರಕ್ಷಣೆಯನ್ನು ಕೊಟ್ಟದಕ್ಕಾಗಿ ಸ್ತೋತ್ರ. ಅಪ್ಪ ಪಿತಾನೆ, ನಿಮ್ಮ ವಾಗ್ದಾನದ ವಾಕ್ಯಗಳನ್ನು ಕೊಟ್ಟು ಬಲಪಡಿಸುತ್ತಿರುವುದಕ್ಕಾಗಿ ಸ್ತೋತ್ರ ರಾಜ. ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ರಕ್ತದಿಂದ ನನ್ನ ಪಾಪಗಳನ್ನು ತೊಳೆದು ಪ್ರಭುವೆ ನನ್ನನ್ನು ಪರಿಶುದ್ಧರನ್ನಾಗಿ ಮಾಡುತ್ತಿರುವುದಕ್ಕಾಗಿ ಸ್ತೋತ್ರ. ಪ್ರಭುವೆ, ನಾವೆಲ್ಲರೂ ಕ್ರೈಸ್ತ ಧರ್ಮದಲ್ಲಿ ಹುಟ್ಟಿ ಪವಿತ್ರ ಕಥೋಲಿಕ ಧರ್ಮಸಭೆಯಲ್ಲಿ ನಮ್ಮನ್ನು ಒಂದುಗೂಡಿಸಿ ಪವಿತ್ರ ಸಂಸ್ಕಾರಗಳನ್ನು ಕೊಟ್ಟ ಈ ಧರ್ಮಸಭೆಗಾಗಿ ಸ್ತೋತ್ರ ರಾಜ. ಪ್ರಭುವೆ, ನಮ್ಮನ್ನೆಲ್ಲರನ್ನು ಕಣ್ಮಣಿಯಂತೆ ಕಾಯುವ ನನ್ನ ಯೇಸುವೆ ನಿಮಗೆ ಸ್ತೋತ್ರ. ತಂದೆಯಾದ ದೇವರೇ, ಕಲ್ವಾರಿ ಶಿಲುಬೆಯಲ್ಲಿ ನಿಮ್ಮ ತಾಯಿಯನ್ನು ನಮ್ಮೆಲ್ಲರ ತಾಯಿಯನ್ನಾಗಿ ಕೊಟ್ಟು ಆ ಪರಿಶುದ್ಧ ತಾಯಿಯು ನಮ್ಮೆಲ್ಲರ ಮಧ್ಯಸ್ಥಿಕೆ ಪ್ರಾರ್ಥನೆ ಮಾಡಿ ನಮಗೆ ಸದುತ್ತರವನ್ನು ಪ್ರಭುವಿಂದ ಬೇಡಿ ದಯಪಾಲಿಸುತ್ತಿರುವುದಕ್ಕಾಗಿ ಸ್ತೋತ್ರ ರಾಜ. ಪ್ರಭುವೇ, ಸ್ವರ್ಗೀಯಾತರ ಪ್ರಾರ್ಥನಾ ತಂಡವನ್ನು ಹಾಗೂ ಮೃತರು ನಮಗೆ ಅನುಗ್ರಹಿಸಿ ಆಧ್ಯಾತ್ಮಿಕವಾಗಿ ನಿಮ್ಮಲ್ಲಿ ಬಲಗೊಳ್ಳುವ ನಮಗೆ ಒಂದು ಒಳ್ಳೆಯ ಕೃಪಾ ವರದಾನ ನೀಡಿದಕ್ಕಾಗಿ ತಂದೆಯೇ ನಿಮಗೆ ಸ್ತೋತ್ರ. ಪ್ರಭುವೇ, ನೀವು ಮಾಡಿದೆಲ್ಲ ಮಹತ್ ಕಾರ್ಯಗಳಿಗಾಗಿ ಮಹಿಮೆಗಾಗಿ ನಿಮ್ಮನ್ನು ಕೊಂಡಾಡುತ್ತೇನೆ, ಮಹಿಮೆ ಪಡಿಸುತ್ತೇನೆ, ಸ್ತುತಿಸುತ್ತೇನೆ ರಾಜ. ಪ್ರಭುವೇ, ನಮ್ಮ ಬಲಹೀನತೆಯಲ್ಲಿ ನಿಮ್ಮ ಬಲವು ನಮ್ಮ ಮೇಲೆ ಪ್ರಕಟವಾಗಿದ್ದಕ್ಕಾಗಿ ಸ್ತೋತ್ರ. ಪ್ರಭುವೇ,
ನಿಮ್ಮ ಕೃಪಾ ವರದಾನಗಳು ಪವಿತ್ರಾತ್ಮರ ಶ್ರೇಷ್ಠ ವರದಾನಗಳಿಂದ ತುಂಬಿಸಿದಕ್ಕಾಗಿಯೂ ಸ್ತೋತ್ರ ರಾಜ. ಪ್ರಭು, ನಮ್ಮೆಲ್ಲರ ಮೇಲೆ ಕರುಣೆ ತೋರಿರಿ, ದಯೆ ತೋರಿರಿ ಸ್ವಾಮಿ. ಪ್ರಭು, ನಮ್ಮನ್ನೆಲ್ಲರನ್ನು ಬಲಪಡಿಸಿ ದೃಢಪಡಿಸಿ ಮುನ್ನಡೆಸಿರಿ. ಪ್ರಭುವೆ, ನಿಮ್ಮ ಪವಿತ್ರ ಆತ್ಮರ ಕೃಪಾ ವರದಾನಗಳಿಂದ ತುಂಬಿಸಿರಿ ರಾಜ. ಪ್ರಭುವೆ, ನಾವು ಬೇಡುವಾಗ ಪ್ರಭುವೆ ನಮ್ಮ ಪ್ರಾರ್ಥನೆಗಳಿಗೆ ದಯೆಯಿಂದ ಆಲಿಸಿ ಸದುತ್ತರವನ್ನು ನೀಡಿರಿ. ಸದಾ ನಿಮ್ಮ ಪವಿತ್ರಾತ್ಮರ ಕೃಪಾ ವರದಾನಗಳಿಂದ ತುಂಬಿಸಿರಿ. ಪರಿಶುದ್ಧ ತಾಯಿ, ಜಪಸರದ ರಾಣಿಯೇ, ಹರಿಹರದ ಆರೋಗ್ಯ ಮಾತೆ, ಈ ಸುಪ್ರಭಾತದ ಸಮಯದಲ್ಲಿ ನಾವೆಲ್ಲರೂ ಮಳೆಯಿಂದ ಆಗುವ ಅನಾಹುತಗಳಿಗಾಗಿ ಪ್ರಾರ್ಥಿಸುವಾಗ ನಮ್ಮೆಲ್ಲರ ಈ ಮೊರೆಯನ್ನು ಆಲಿಸಿ, ಇಲ್ಲೆಲ್ಲ ಮಳೆಯಿಂದ ಅನಾಹುತಗಳು ಸಂಭವಿಸಿದೆ, ಅಲ್ಲಿ ಎಲ್ಲವೂ ಸಂರಕ್ಷಣೆಯನ್ನು ಪ್ರಭುವಿನಿಂದ ಬೇಡಿ ಅನುಗ್ರಹಿಸಿರಿ ಎಂದು ಪಿತನ, ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ನನ್ನ ಜೀವಗಳ ನನ್ನ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಒಂದು ಹಾಡಿನ ಮೂಲಕ ದೇವರನ್ನು ಆರಾಧಿಸಿ ಮಹಿಮೆ ಪಡಿಸೋಣ. ಆರಾಧನಾ ನಮನ, ಆರಾಧನಾ ನಮನ, ಆರಾಧ್ಯಗೆ ಅಭಿಜಾತಗೆ ಆರಾಧನಾ ನಮನ, ಆರಾಧನಾ ನಮನ. ಕರುಣಾ ಸಾಗರ ನೀನಾಗಿಯೇ ಅಕರುಣೆಯ ತೋರಲು ನೀ ಬಂದೆ. ಕರುಣಾ ಸಾಗರ ನೀನಾಗಿಯೇ ಅಕರುಣೆಯ ತೋರಲು ನೀ ಬಂದೆ. ಈ ದೇವ ಗುರುದೇವ, ಈ ದೇವ ಗುರುದೇವ, ನಮನ ನಮನ ಗುರು ನಿನಗೆ, ನಮನ ನಮನ ಗುರು ನಿನಗೆ. ಆರಾಧನಾ ನಮನ, ಆರಾಧನಾ ನಮನ, ಆರಾಧ್ಯಗೆ ಅಭಿಜಾತಗೆ ಆರಾಧನಾ ನಮನ, ಆರಾಧನಾ ನಮನ. ಮಹಿಮಾ ದೀಪ್ತಿಯು ನೀನಾಗಿಯೇ ಅದೀಪ್ತಿಯ ಎಲ್ಲೆಡೆ ನೀ ಬೆಳಗುವೆ. ಮಹಿಮಾ ದೀಪ್ತಿಯು ನೀನಾಗಿಯೇ ದೀಪ್ತಿಯ ಎಲ್ಲೆಡೆ ನೀ ಬೆಳಗುವೆ. ಓ ದೇವ ಪ್ರಭು ದೇವ, ಓ ದೇವ ಪ್ರಭು ದೇವ, ನಮನ ನಮನ ಪ್ರಭು ನಿನಗೆ, ನಮನ ನಮನ ಪ್ರಭು ನಿನಗೆ. ಆರಾಧನಾ ನಮನ, ಆರಾಧನಾ ನಮನ, ಆರಾಧ್ಯಗೆ ಅಭಿಜಾತಗೆ ಆರಾಧನಾ ನಮನ, ಆರಾಧನಾ ನಮನ. ಆರಾಧನೆಯನ್ನು, ಅಭಿನಂದನೆಯನ್ನು ಆ ಪ್ರಭುವಿಗೆ ಸಮರ್ಪಿಸುವ ಸಮಯ. ಪೂರ್ಣ ಮನಸ್ಸಿನಿಂದ, ಆತ್ಮದಿಂದ, ಹೃದಯದಿಂದ, ಶಕ್ತಿಯಿಂದ ನಾವು ಆರಾಧಿಸುವ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವೇ, 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 ಯೇಸುವೇ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. Hallelujah, 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 hallelujah.
ಅಪ್ಪ ತಂದೆಯೇ ಸ್ತೋತ್ರ, ಯೇಸು ದೇವರೇ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ, ಓ ರಾಜಾದಿರಾಜರೇ ಸ್ತೋತ್ರ, ದೇವಾದಿ ದೇವರೇ ಸ್ತೋತ್ರ, ಇಹ ಪರಲೋಕಗಳ ಒಡೆಯರೇ ಸ್ತೋತ್ರ, ಕರುಣೆಯ ಕರ್ತರೇ ಸ್ತೋತ್ರ. ಅಲ್ಲೇಲುಯ್ಯ 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 ಅಲ್ಲೇಲುಯ್ಯ. ಯೇಸುವೇ ಆರಾಧನೆ, ಯೇಸುವೇ ಯೇಸುವೇ ನಿಮಗೆ ಸ್ತುತಿ ಸ್ತೋತ್ರ ಮಹಿಮೆ ಸ್ವಾಮಿ, ಘನಮಾನ ಮಹಿಮೆ ಸ್ವಾಮಿ. ಯೇಸುವೇ 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 ಸ್ತೋತ್ರ ಯೇಸುವೆ, ಸ್ತೋತ್ರ ಯೇಸುವೆ, ವಂದನೆಗಳು ಯೇಸುವೆ, ಸ್ತೋತ್ರ ಯೇಸುವೆ, ವಂದನೆಗಳು ಯೇಸುವೆ, ಸ್ತೋತ್ರ ಯೇಸುವೆ, ವಂದನೆಗಳು ಯೇಸುವೆ. ಅಪ್ಪ ತಂದೆಯೇ, ಅಪ್ಪ ತಂದೆಯೇ, ಅಪ್ಪ ತಂದೆಯೇ, ಸ್ತೋತ್ರ ಸ್ತೋತ್ರ ಸ್ತೋತ್ರ. ಯೇಸುವೇ ಯೇಸುವೇ ಯೇಸುವೇ, ಸ್ತೋತ್ರ ಸ್ತೋತ್ರ ಸ್ತೋತ್ರ. ಆರಾಧನೆ 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 ಆರಾಧನೆ. ಯೇಸುವೇ ಆರಾಧನೆ 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 ಆರಾಧನೆ. ಯೇಸುವೇ ಆರಾಧನೆ 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 ಆರಾಧನೆ. ಯೇಸುವೇ ಮಹಿಮೆ 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 ಮಹಿಮೆ. ಓ ಸ್ವಾಮಿ ಕೃತಜ್ಞತೆ ಕೃತಜ್ಞತೆ ಕೃತಜ್ಞತೆ. ಓ ಜೀವದಾತರೇ ಸ್ತೋತ್ರ 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 ಸ್ತೋತ್ರ. ಅಲ್ಲೇಲುಯ್ಯ 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 ಅಲ್ಲೇಲುಯ್ಯ. ಓ ಹಾಲ 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 ಹಾಲ. ಓ ಹಾಲ 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 ಹಾಲ. ಓ ಹಾಲೆಲೂಯ 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 ಹಾಲೆಲೂಯ. ಯೇಸುವೇ 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 ಯೇಸುವೇ. ಓ ಯೇಸುವೇ 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 ಯೇಸುವೇ. ಅಪ್ಪ ತಂದೆ, ಅಪ್ಪ ತಂದೆ, ಅಪ್ಪ ತಂದೆ, ಅಪ್ಪ ತಂದೆ. ಓ ಅಪ್ಪ ತಂದೆ, ಅಪ್ಪ ತಂದೆ, ಅಪ್ಪ ತಂದೆ. ಓ ಆರಾಧನೆ 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 ಆರಾಧನೆ. ಯೇಸುವೇ 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 ಯೇಸುವೇ. ಓ ಆರಾಧನೆ 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 ಆರಾಧನೆ. ನಿತ್ಯವೂ ಆರಾಧನೆ ಆರಾಧನೆ ಆರಾಧನೆ. ಅಪ್ಪ ನಿತ್ಯವೂ ಆರಾಧನೆ 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 ಆರಾಧನೆ. ಓ ಪರಮ ಪೂಜ್ಯರಾದ ದೇವರೇ ಆರಾಧನೆ. ಓ ಅತಿ ಪರಿಶುದ್ಧರಾದ ತಂದೆಯ ಆರಾಧನೆ. ಎಲ್ಲವುಗಳಿಗೆ ಆರಾಧನೆ, ಚಿಂತನೆಗಳಿಗಾಗಿ ಆರಾಧನೆ, ಪ್ರಚೋದನೆಗಳಿಗಾಗಿ ಆರಾಧನೆ, ಪ್ರಲೋಭನೆಗಳಿಗಾಗಿ ಆರಾಧನೆ, ಸ್ತುತಿಗಾಗಿ ಆರಾಧನೆ, ಪ್ರಾರ್ಥನೆಗಾಗಿ ಆರಾಧನೆ, ಭಯಗಳಿಗಾಗಿ ಆರಾಧನೆ, ಆತಂಕಗಳಿಗಾಗಿ ಆರಾಧನೆ, ಏಕಾಂಗಿತನಕ್ಕಾಗಿ ಆರಾಧನೆ, ಎಲ್ಲ ಆಂತರಿಕ ಗಾಯಗಳಿಗಾಗಿ ಆರಾಧನೆ ಆರಾಧನೆ ಆರಾಧನೆ. ಸ್ತೋತ್ರ ಸ್ತೋತ್ರ ಸ್ವ ವಂದನೆಗಳಿಸುವ, ಸ್ತೋತ್ರ ಸ್ವ ವಂದನೆಗಳಿಸುವ, ಸ್ತೋತ್ರ ಸ್ವ ಸ್ತೋತ್ರ ಸ್ವ ವಂದನೆಗಳಿಸುವ, 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 ಸ್ತೋತ್ರ ಸ್ವ ವಂದನೆಗಳಿಸುವ. ಅಲ್ಲೇಲುಯ್ಯ 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 ಅಲ್ಲೇಲುಯ್ಯ. ಓ ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ಓ ಹಾಲೆಲೂಯ 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 ಹಾಲೆಲೂಯ. ಸ್ತೋತ್ರ 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 ಸ್ತೋತ್ರ. ಅಪ್ಪ ತಂದೆಯೇ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ಓ ರಬಿ 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 ರಬಿ. ಓ ಹಾಲೆಲೂಯ 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 ಹಾಲೆಲೂಯ. ಅಪ್ಪ ತಂದೆ, ಅಪ್ಪ ತಂದೆ, ಅಪ್ಪ ತಂದೆ, ಅಪ್ಪ ತಂದೆ. ಸ್ತೋತ್ರ ರಾಜ, ವಂದನೆಗಳು ರಾಜ, ಸ್ತೋತ್ರ ರಾಜ, ವಂದನೆಗಳು ರಾಜ, ಸ್ತೋತ್ರ ರಾಜ, ವಂದನೆಗಳು ರಾಜ, ಸ್ತೋತ್ರ ರಾಜ, ವಂದನೆಗಳು ರಾಜ, ಸ್ತೋತ್ರ ಸ್ವಾಮಿ, ಸ್ತೋತ್ರ ಸ್ವಾಮಿ, ಸ್ತೋತ್ರ 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 ಸ್ವಾಮಿ. ವಂದನೆಗಳು 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 ರಾಜ. ನಿತ್ಯವೂ ನಿಮಗೆ ಸ್ತುತಿ ಸ್ತೋತ್ರ ಮಹಿಮೆ ರಾಜ, ಸ್ತೋತ್ರ ರಾಜ, ವಂದನೆಗಳು ರಾಜ. ಅಪ್ಪ ತಂದೆಯೇ ಸ್ತೋತ್ರ, ಯೇಸುದೇವರೇ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ. ಅಲ್ಲೇಲುಯ್ಯ 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 ಅಲ್ಲೇಲುಯ್ಯ. ಓ ಅಲ್ಲೇಲುಯ್ಯ 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 ಅಲ್ಲೇಲುಯ್ಯ.
ಓ ಅಲ್ಲೇಲುಯ 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 Praise the Lord. Praise the Lord. ಸಮರ್ಪಣೆಯ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಅಪ್ಪ ತಂದೆಯ ಸ್ತೋತ್ರ, ಯೇಸುವೆ ಸ್ತೋತ್ರ, ಪವಿತ್ರ ಆತ್ಮರೇ ಸ್ತೋತ್ರ, ತ್ರಿಏಕ ದೇವರೇ ಸ್ತೋತ್ರ. ಪ್ರಭುವೇ, ಈ ಜೀವನ ಹಾಗೂ ಜೀವಿತ ನೀವು ನನಗೆ ದಾನವಾಗಿ ಕೊಟ್ಟದಕ್ಕಾಗಿ ನನ್ನ ಯೇಸುವೆ ನಿಮಗೆ ಸ್ತೋತ್ರ. ತಂದೆಯಾದ ದೇವರೇ, ಈ ಸುಪ್ರಭಾತದ ಸಮಯದಲ್ಲಿ ಮಳೆಯಿಂದಾಗುವ ಅನಾಹುತಗಳಿಗಾಗಿ ಪ್ರಭುವೇ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಾ ಪ್ರಾರ್ಥಿಸುತ್ತೇನೆ. ಪ್ರಭುವೇ, ಎಷ್ಟೋ ಭಾಗದಲ್ಲಿ ಎಲ್ಲಾ ಕಡೆ ಮಳೆ ಆಗುತ್ತಿದೆ ಸ್ವಾಮಿ. ಪ್ರಭುವೇ, ಮಳೆಯಿಂದಾಗಿ ಎಲ್ಲಾ ಕಡೆ ಅನಾಹುತಗಳು ನಡೀತಿದೆ. ವಿಶೇಷವಾಗಿ ನದಿಗಳಲ್ಲಿ, ಸಾಗರಗಳಲ್ಲಿ ನೀರು ತುಂಬಿ ಪ್ರಭುವೇ ಎಷ್ಟೊಂದು ಜನರು ಕಷ್ಟಪಡುತ್ತಿದ್ದಾರೆ. ತಗ್ಗು ಪ್ರದೇಶಗಳಲ್ಲಿ ನೀರು ತುಂಬಿ ಪ್ರಭುವೇ ಮನೆ ಒಳಗೆ ನೀರು ಬಂದು ಅವರ ಮನೆ ಚಾವಣಿ ಎಲ್ಲ ಕುಸಿದು ಬಿದ್ದು ಅವರ ಪ್ರಾಣ ಹಾನಿ ಆಗಿದೆ ಸ್ವಾಮಿ. ಪ್ರಭುವೇ, ಇಂಥ ಕುಟುಂಬಗಳ ಮೇಲೆ ದಯೆ ತೋರಿರಿ, ಕರುಣೆ ತೋರಿರಿ ಸ್ವಾಮಿ. ಹಾಗೆಯೇ ಪ್ರಭುವೇ, ಎಷ್ಟೊಂದು ಕಡೆ ಭೂಕುಸಿತದಿಂದಾಗಿ ಮನೆಗಳು ಕಳೆದುಕೊಂಡು ವಿದ್ಯುತ್ ಕಂಬಗಳು ಕೆಳಗೆ ಬಿದ್ದು ಹಾಗೂ ಎಷ್ಟು ಅನಾಹುತಗಳು ಸಂಭವಿಸುತ್ತಲೇ ಇದೆ ಸ್ವಾಮಿ. ಹಾಗೆ ಪ್ರಭುವೇ, ಹಳೆಯ ಮನೆಗಳು ಆದುದರಿಂದ ಆ ಮನೆಯಲ್ಲಿ ನೀರು ಸೋರಿಕೆಯಾಗಿ ಮಕ್ಕಳು, ಕಿರಿಯರು, ಹಿರಿಯರು, ವೃದ್ಧರು ಸರಿಯಾಗಿ ಮನೆಯಲ್ಲಿ ನಿಲ್ಲಕ್ಕಾಗದೆ ಮನೆ ಹಳೆ ಮನೆ ಆಗುವುದರಿಂದ ಗೋಡೆಗಳಲ್ಲಿ ನೀರು ತುಂಬಿ ಎಷ್ಟೊಂದು ಜನರು ಸ್ವಾಮಿ ಮನೆ ಒಳಗೆ ನೀರಿನ ವ್ರತವೇ ಆಗಿದೆ ಸ್ವಾಮಿ. ಪ್ರಭು, ಇಂಥದ್ರಿಂದ ಎಷ್ಟೊಂದು ಜನರು ಕಷ್ಟಪಟ್ಟು ಪ್ರಭುವೇ ನೋವಿನಲ್ಲಿದ್ದಾರೆ ಸ್ವಾಮಿ. ಇಂಥ ಕುಟುಂಬಗಳ ಮೇಲೂ ಕರುಣೆ ತೋರಿರಿ, ದಯೆ ತೋರಿರಿ ಸ್ವಾಮಿ. ವಿಶೇಷವಾಗಿ ಕೆಲವರು ಮಳೆಯಿಂದಾಗಿಯೇ ನಿರ್ಗತಿಕರಾಗಿದ್ದಾರೆ. ಮನೆ ಮಠವನ್ನು ಕಳೆದುಕೊಂಡು ಬಸ್ ಸ್ಟ್ಯಾಂಡಿನಲ್ಲೂ ರಸ್ತೆ ಬೀದಿಗಳಲ್ಲೂ ಪ್ರಭುವೇ ತಮ್ಮ ಜೀವನವನ್ನು ಸಾಗಿಸುತ್ತಿದ್ದಾರೆ ಸ್ವಾಮಿ. ಇಂತಹ ಕುಟುಂಬಗಳ ಮೇಲೆ ಯೇಸುವೆ ನಿಮ್ಮ ಅಮೃತ ಹಸ್ತ ಇಳಿದು ಬರಲಿ ಸ್ವಾಮಿ. ಪ್ರಭುವೇ, ಕರ್ನಾಟಕದ ವಿವಿಧ ಭಾಗದಲ್ಲಿ ಪ್ರಭುವೇ ಹೆಚ್ಚು ಮಳೆ ಆಗುತ್ತಿದೆ ಸ್ವಾಮಿ. ಅದು ಬಿಟ್ಟು ಈಗ ಮುಂಗಾರು ಮಳೆನೂ ಸ್ಟಾರ್ಟ್ ಆಗಿದೆ. ಎರಡು ಒಟ್ಟಿಗೆ ಆಗುವುದರಿಂದ ಸ್ವಾಮಿ ತುಂಬಾ ಜನರು ಕೆಲಸಕ್ಕೆ ಹೋಗಲು ಕಷ್ಟಪಡುತ್ತಿದ್ದಾರೆ ಸ್ವಾಮಿ. ಪ್ರಭುವೇ, ನನ್ನ ದಕ್ಷಿಣ ಕನ್ನಡ ಭಾಗದಲ್ಲಿ ವಿಪರೀತ ಮಳೆಯಿಂದಾಗಿ ತುಂಬಾನೇ ನಷ್ಟ ಆಗುತ್ತಿದೆ ಸ್ವಾಮಿ. ಪ್ರಭುವೇ, ಎಲ್ಲಾ ಕಡೆಯಲ್ಲಿ ಆಗುವ ಅನಾಹುತಗಳನ್ನು ನಿಮಗೆ ಸಮರ್ಪಿಸುತ್ತಾ ಪ್ರಾರ್ಥಿಸುತ್ತೇನೆ. ಎಲ್ಲ ಜನರನ್ನು ಸಂರಕ್ಷಣೆಯನ್ನು ಕೊಡಿರಿ ತಂದೆ. ಎಲ್ಲರನ್ನು ಕಾದು ಕಾಪಾಡಿ ನೀವೇ ಮುನ್ನಡೆಸಿರಿ ಪ್ರಭುವೇ. ಪ್ರಭುವೇ, ನಿಮ್ಮ ಅಮೃತ ಹಸ್ತ ಎಲ್ಲರ ಮೇಲೆ ಇರಲಿ ಎಂದು ನಿಮ್ಮಲ್ಲಿ ಪ್ರಾರ್ಥಿಸುತ್ತೇನೆ. ಹಾಗೆ ಈ ಮಳೆಯಿಂದ ಯಾವುದೇ ರೀತಿಯ ಅನಾಹುತಗಳು, ಪ್ರಾಣ ಹಾನಿಯು ಸಂಭವಿಸದಂತೆ ಎಲ್ಲರಿಗೂ ಸಂರಕ್ಷಣೆಯನ್ನು, ಕೃಪೆಯನ್ನು ಕೊಡಿರಿ. ಹಾಗೆ ಪ್ರಭುವೇ, ಚರಂಡಿಯ ವ್ಯವಸ್ಥೆ ಇಲ್ಲದೆ ಸ್ವಾಮಿ ಪ್ರಭುವೇ ನಗರ ವಲಯಗಳಲ್ಲಿ ಸ್ವಾಮಿ ಎಷ್ಟೊಂದು ಜನರು ಕಷ್ಟಪಡುತ್ತಿದ್ದಾರೆ. ಪ್ರಭು, ಸರಿಯಾದ ಚರಂಡಿ ವ್ಯವಸ್ಥೆ ಇರುವುದರಿಂದ ಕಾರಣ ನೀರು ಒಳಗೆ ಹರಿದು ಪ್ರಭು ಅವರಿಗೆಲ್ಲರೂ ಮನೆಯಲ್ಲಿ ಇರಲು ಆಗುತ್ತಿಲ್ಲ. ಹಾಗೆ ಅವರ ಹಿತೈಷಿಗಳು, ಬಂಧುಗಳು ಮನೆಗೆ ಪರ ಊರಿನಿಂದ ಬರುವಾಗ ಅವರಿಗೆ ಹೋಗಲು ಆಗದೆ ಎಷ್ಟೋ ಜನರು ನನ್ನ ಈ ಭಾಗದಲ್ಲಿ ಕಷ್ಟಪಡುತ್ತಿದ್ದಾರೆ ಸ್ವಾಮಿ. ಇಂತಹ ಮಕ್ಕಳ ಮೇಲೂ ದಯೆ ತೋರಿರಿ, ಕರುಣೆ ತೋರಿರಿ ಎಂದು ನಿಮ್ಮಲ್ಲಿ ಪ್ರಾರ್ಥಿಸುತ್ತೇನೆ. ಪರಿಶುದ್ಧ ತಾಯಿ, ಜಪಸರದ ರಾಣಿಯೇ, ವೇಲಾಂಗನಿ ಮಾತೆಯೇ, ಈ ಸುಪ್ರಭಾತದ ಸಮಯದಲ್ಲಿ ನಾನು ಮಳೆಯಿಂದ ಆಗುವ ಅನಾಹುತಗಳಿಗಾಗಿ ನಿಮ್ಮಲ್ಲಿ ಭಯಭಕ್ತಿ ವಿಶ್ವಾಸದಿಂದ ಪ್ರಾರ್ಥಿಸುವಾಗ ನನ್ನ ಈ ಪ್ರಾರ್ಥನಾ ಮೊರೆಯನ್ನು ಆಲಿಸಿ ಎಲ್ಲರಿಗೂ ಸಂರಕ್ಷಣೆಯನ್ನು, ಒಳ್ಳೆಯ ಆರೋಗ್ಯವನ್ನು ಪ್ರಭುವಿನಿಂದ ಬೇಡಿ ಕರುಣಿಸಿರಿ ಎಂದು ಪಿತನ, ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ನನ್ನ ಜೀವವುಳ್ಳ ನನ್ನ ಪ್ರೀತಿಯ ತಂದೆಯೇ, ಆಮೇನ್, ಆಮೇನ್, ಆಮೇನ್. ಯೇಸುವೇ ಸ್ತೋತ್ರ, ಅಪ್ಪ ತಂದೆ, ಮಳೆಯಿಂದ ಆಗುವ ಅನಾಹುತಕ್ಕಾಗಿ ಪ್ರಾರ್ಥಿಸುತ್ತಿದ್ದೇವೆ ಸ್ವಾಮಿ. ಅಪ್ಪ ಯೇಸುವೆ, ಎಲ್ಲಾ ಕಡೆ ಮಳೆಯಿಂದಾಗಿ ಸ್ವಾಮಿ ಎಷ್ಟೋ ಜನರು
ಕಸದಲ್ಲಿ ಸಿಗಾಕೊಂಡಿದ್ದಾರೆ ಸ್ವಾಮಿ. ಅವರ ಮೇಲೆ ದಯೆ ತೋರು ಸ್ವಾಮಿ. ಅಪ್ಪ ತಂದೆ, ಮಳೆಯಿಂದ ತಗ್ಗು ಪ್ರದೇಶದಲ್ಲಿ ಸ್ವಾಮಿ ಎಲ್ಲವೂ ಕೊಚ್ಚಿಕೊಂಡು ಹೋಗುತ್ತಿದೆ ಸ್ವಾಮಿ. ಅಪ್ಪ ಯೇಸುವೆ, ಎಲ್ಲವನ್ನು ನೋಡುತ್ತಿದ್ದೀಯ ಸ್ವಾಮಿ. ಅಪ್ಪ ಅಂತವರ ಮೇಲೆ ನೋಡು ಸ್ವಾಮಿ, ದಯೆ ತೋರು ಸ್ವಾಮಿ. ಅಪ್ಪ ಯೇಸುವೆ, ಎಷ್ಟೋ ಜನರು ಮನೆಗಳನ್ನು ಕಳೆದುಕೊಂಡಿದ್ದಾರೆ ಸ್ವಾಮಿ. ಅಪ್ಪ ಯೇಸುವೆ, ಎಷ್ಟೋ ಕೆಲಸ ಕಾರ್ಯಗಳು ಹಾನಿಯಾಗಿವೆ ಸ್ವಾಮಿ. ಎಲ್ಲರ ಮೇಲೆ ದಯೆ ತೋರು ಸ್ವಾಮಿ. ಅಪ್ಪ ತಂದೆ, ಮನೆ ಇಲ್ಲದೆ ಸೂರಿಲ್ಲದೆ ಸ್ವಾಮಿ ಅಲ್ಲಿ ಇಲ್ಲಿ ಅಲಗಾಡುತ್ತಿರುತ್ತಾರೆ ಸ್ವಾಮಿ. ಮಳೆಯಿಂದ ಎಲ್ಲವೂ ಕೊಚ್ಚಿಕೊಂಡು ಹೋಗಿರುವಾಗ ಸ್ವಾಮಿ ಎಷ್ಟೋ ಜನರಿಗೆ ಇರಲು ಸ್ಥಳವಿಲ್ಲ ಸ್ವಾಮಿ. ಊಟ ಮಾಡಲು ಅನ್ನವಿಲ್ಲ ಸ್ವಾಮಿ. ಒದ್ದುಕೊಳ್ಳಲು ಸ್ವಾಮಿ. ಅಪ್ಪ ಯೇಸುವೆ, ಅಂತವರ ಮೇಲೆ ದಯೆ ತೋರು ಸ್ವಾಮಿ, ಕೃಪೆ ತೋರು ಸ್ವಾಮಿ. ಅಪ್ಪ ಯೇಸುವೆ, ಮಳೆಯಿಂದ ಆಗುವ ಅನಾಹುತಗಳಿಗಾಗಿ ಸ್ವಾಮಿ ಪ್ರಾರ್ಥಿಸುವಾಗ ಸ್ವಾಮಿ, ವಿಶೇಷವಾಗಿ ನಮ್ಮ ಕರ್ನಾಟಕ ಪ್ರದೇಶದಲ್ಲಿ ಸ್ವಾಮಿ ಹೆಚ್ಚು ಹೆಚ್ಚು ತಗ್ಗು ಪ್ರದೇಶದಲ್ಲಿ ಮಳೆಯಾಗುತ್ತಿದೆ ಸ್ವಾಮಿ. ಅಪ್ಪ ಯೇಸುವೆ, ಎಲ್ಲಾ ಕಡೆಯೂ ಮಳೆಯಾಗುತ್ತಿರುವಾಗ ತಂದೆ, ಆ ಪ್ರದೇಶವನ್ನು ನಿನ್ನ ಪಾದಕ್ಕೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ ಸ್ವಾಮಿ. ಎಲ್ಲವೂ ಕೊಚ್ಚಿಕೊಂಡು ಹೋಗುತ್ತಿದೆ ಸ್ವಾಮಿ. ಅಂತವರ ಮೇಲೆ ದಯೆ ತೋರು ಸ್ವಾಮಿ. ಆ ಪ್ರದೇಶದಲ್ಲಿ ಮಳೆಯನ್ನು ಕಮ್ಮಿ ಮಾಡಿ ಅಲ್ಲಿರುವ ಜನರಿಗೆ ಸಾಂತ್ವನವನ್ನು ನೋಡಿ ತಂದೆ, ಅನುಗ್ರಹಿಸು ತಂದೆ. ಅಪ್ಪ ಯೇಸುವೆ, ಅಪ್ಪ ತಂದೆ, ಮನೆ ಮಠ ಇಲ್ಲದೆ ಇರುತ್ತಾರೆ ಸ್ವಾಮಿ. ಅಂತವರಿಗೆ ಎಲ್ಲ ರೀತಿಯ ಸವಲತ್ತನ್ನು ಒದಗಿಸಿಕೊಡುವಂತ ಮನಸ್ಥಿತಿಯನ್ನು ಎಲ್ಲರಿಗೂ ಕೊಡು ತಂದೆ. ಅಪ್ಪ ಯೇಸುವೆ, ಯಾವಾಗಲೂ ಮಳೆ ಮಳೆ ಎಂದು ಬೇಡುತ್ತೇವೆ. ಕೆಲವೊಮ್ಮೆ ಮಳೆ ಬಂದು ಈಗ ಮಳೆ ನಿಲ್ಲಿಸು ಎಂದು ಬೇಡುವ ಮಕ್ಕಳಾಗಿದ್ದೇವೆ ಸ್ವಾಮಿ. ಅಪ್ಪ ಯೇಸುವೆ, ಎಲ್ಲದಕ್ಕೂ ನೀನೆ ಸದುತ್ತರವನ್ನು ಕೊಡುತ್ತೀಯ ಸ್ವಾಮಿ. ಅಪ್ಪ ಯೇಸುವೆ, ಮಳೆಯಿಂದ ತತ್ತರಿಸುತ್ತಿರುವ ಮಕ್ಕಳನ್ನು ಸಮರ್ಪಿಸಿ ಪ್ರಾರ್ಥಿಸುವಾಗ ತಂದೆಯೇ, ವಿಶೇಷವಾಗಿ ತಂದೆಯೇ, ಅಲ್ಲಿ ಇಲ್ಲಿ ಗುಡಿಸಲನ್ನು ಹಾಕಿಕೊಂಡು ವಾಸ ಮಾಡುತ್ತಿರುವ ಜನರನ್ನು ಸ್ವಾಮಿ ಸಮರ್ಪಿಸುತ್ತೇವೆ ಸ್ವಾಮಿ. ಆ ಮಕ್ಕಳ ಮೇಲೆ ದಯೆ ತೋರು ಸ್ವಾಮಿ. ಆ ಮಕ್ಕಳನ್ನು ಆಶೀರ್ವದಿಸು ತಂದೆ. ಅಪ್ಪ ತಂದೆ, ಆ ಮಕ್ಕಳಿಗೆ ಎಲ್ಲೂ ನೆಲೆ ನಿಲ್ಲದೆ ಸೂರಿಲ್ಲ ಸ್ವಾಮಿ. ಆ ಮಕ್ಕಳು ಅಲ್ಲಿ ಇಲ್ಲಿ ಶಾಲೆಗಳಲ್ಲಿ ಸ್ಕೂಲ್ಗಳ ಮುಂಭಾಗದಲ್ಲಿ ಕುಳಿತು ನಿಂತು ಜೀವನವನ್ನು ಸಾಗಿಸಿರುತ್ತಾರೆ ಸ್ವಾಮಿ. ಅಂತವರ ಮೇಲೆ ದಯೆ ತೋರು, ಕೃಪೆ ತೋರು ಸ್ವಾಮಿ. ಅವರೆಲ್ಲರೂ ಆಳವಾಗಿ ಆಶೀರ್ವದಿಸ್ತಾನೆ. ಅವ್ರಿಗೆ ಏನಾದ್ರೂ ಒಂದು ವ್ಯವಸ್ಥಿತಿಯನ್ನು ಮಾಡಿಕೊಡು ತಂದೆ. ಅಪ್ಪ ಯೇಸು, ಮಳೆಯಿಂದ ಎಲ್ಲವನ್ನು ಕಳೆದುಕೊಂಡ ಮಕ್ಕಳನ್ನು ಸಮರ್ಪಿಸಿ ಪ್ರಾರ್ಥಿಸುವಾಗ ತಂದೆ, ಎಲ್ಲ ಮಕ್ಕಳ ಮೇಲೆ ದಯೆ ತೋರು, ಕೃಪೆ ತೋರು ಸ್ವಾಮಿ. ಎಲ್ಲರನ್ನು ಆಶೀರ್ವದಿಸೆಂದು ಪಿತ ಸುತ ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆ. ಆಮೇಲೆ ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವಿಗೆ ಆರಾಧನೆ. ಅಪ್ಪ ನಮ್ಮ ತಂದೆಯಾದ ದೇವರೇ, ನನ್ನ ಯೇಸುವೆ ಪ್ರಭುವೆ, ನನ್ನ ಕರ್ತನೆ, ನನ್ನ ರಾಜ್ಯದ ನಿವಾಸಿಗಳು ಸ್ವಾಮಿ. ಅಪ್ಪ ಯೇಸುವೆ, ಈ ಬೆಳಗಿನ ಜಾವದಲ್ಲಿ ನಮ್ಮನ್ನು ಆರಾಧಿಸಿಕೊಂಡಲ್ಲಪ್ಪ. ಪಕ್ಕದಲ್ಲಿ ನಡೆಯುತ್ತಿರುವ ಎಲ್ಲ ಹಾಗಾಗಿ ಸ್ವಾಮಿ, ಮಳೆಯಿಂದ ಕಷ್ಟಪಡುತ್ತಿರುವ ಸ್ವಾಮಿ ಪ್ರಾರ್ಥಿಸಲು ನಮ್ಮ ಕರೆ ತಂದಿದ್ದಕ್ಕಾಗಿ ನಮಗೆ ಸ್ತೋತ್ರ, ನಿಮಗೆ ವಂದನೆ ಅಪ್ಪ, ನಿಮಗೆ ಆರಾಧನೆ ಇರ್ತದೆ ಅಪ್ಪ ತಂದೆಗೆ. ಮಳೆಯಿಂದ ಸ್ವಾಮಿ ಎಷ್ಟು ಮಕ್ಕಳು ಸ್ವಾಮಿ ಕಷ್ಟಪಟ್ಟಿದ್ದಾರೆ. ರಾಜ್ಯ ಮೇಲೆ ದಯೆ ತೋರಿ ಅಪ್ಪ, ಅವರ ಮೇಲೆ ಕರುಣೆ ತೋರಿ ಸ್ವಾಮಿ. ಅಪ್ಪ ಯೇಸುವೆ, ಮಳೆಯಿಂದ ಕಷ್ಟಪಡುತ್ತಿರುವ ಎಲ್ಲ ಬಡ ಮಕ್ಕಳು ಅಪ್ಪ, ಎಷ್ಟು ಮನೆಗಳು ಸ್ವಾಮಿ ಅಪ್ಪ ಕಷ್ಟಪಡುತ್ತಿದ್ದಾರೆ. ರಾಜ್ಯ ಮಳೆಯಿಂದ ಅಪ್ಪ ಕಷ್ಟಪಡುವರು ಬಡವರಾಗಿದ್ದಾರೆ ಸ್ವಾಮಿ. ಅಪ್ಪ ಬಡವರ ಮಕ್ಕಳ ಮೇಲೆ ಕರುಣೆ ತೋರಿ ಸ್ವಾಮಿ. ಅಪ್ಪ ಊಟ ಸ್ವಾಮಿ ಅಪ್ಪ ಅಂದೇ ಹೋಗಿ ಕೆಲಸ ಮಾಡಿ ತಂದು ಎಷ್ಟು ಬಡ ಮಕ್ಕಳು ಇದ್ದಾರೆ ಸ್ವಾಮಿ. ಅಪ್ಪ ಸ್ವಾಮಿ, ನಿಮ್ಮನ್ನು ಕರೆಯುತ್ತಿದ್ದಾರೆ. ರಾಜ್ಯ ಅವರ ಮೊರೆಯನ್ನು ಆಲಿಸಿರಿ ಸ್ವಾಮಿ. ಮನೆ ಮಠ ಇಲ್ಲದೆ ಸ್ವಾಮಿ ಅಪ್ಪ ಆದಿ ಬೀದಿ ಎಲ್ಲ ಮಕ್ಕಳು ಸ್ವಾಮಿ ಅಪ್ಪ ಕದಲುತ್ತಿದ್ದಾರೆ ಸ್ವಾಮಿ. ಚಳಿಯಿಂದ ಸ್ವಾಮಿ ಎಷ್ಟು ವಯಸ್ಸಾದ ದೊಡ್ಡವರು ಇದ್ದಾರೆ ಸ್ವಾಮಿ, ಮಕ್ಕಳು ಇದ್ದಾರೆ ಸ್ವಾಮಿ, ಚಳಿಯಿಂದ ನಡುಗುತ್ತಿದ್ದಾರೆ ಸ್ವಾಮಿ. ಅಪ್ಪ ಯೇಸುವೆಯವರ ಎಲ್ಲರ ಮೇಲೆ ಕರುಣೆ ತೋರಿ ಸ್ವಾಮಿ. ಯೇಸುವೆ, ನಿಮ್ಮಿಂದ ಸಾಧ್ಯ, ಇದೆಲ್ಲ ಸಾಧ್ಯ ರಾಜ್ಯ. ಅಪ್ಪ ಯೇಸುವೆ, ನಿಮ್ಮನ್ನೇ ನಂಬಿ ಬರುತ್ತಷ್ಟು ಮಕ್ಕಳು ಇದ್ದಾರೆ ಅಪ್ಪ, ಅವರ ಮರೆಯನ್ನು ಆಡಿಸಿ ಸಾಧ್ಯ ಅಪ್ಪ ಹೋಗದೆ ಇರುತ್ತೆ ಮಕ್ಕಳು ಸ್ವಾಮಿ. ಅಪ್ಪ ಎಂತ ಸ್ವಾಮಿ ಅಪ್ಪ ಚೆನ್ನಾಗಿತ್ತು
ಎಲ್ಲ ಮಕ್ಕಳನ್ನು ಸ್ವಾಮಿ ನಿಮ್ಮ ಕರೆಗಳಿಗೆ ಸಮರ್ಪಿಸಿಕೊಡುತ್ತೇನೆ ದೇವ. ಅಪ್ಪ ಎಲ್ಲಾ ಅನಾಹುತದಿಂದ ಸ್ವಾಮಿ ಪಾರು ಮಾಡಿರಿ ರಾಜ. ಅಪ್ಪ ಯೇಸುವೆ ತಂದೆ, ಅಪ್ಪ ನಿಮ್ಮನ್ನು ಕರೆಯುತ್ತಿದ್ದೇನೆ ಸ್ವಾಮಿ. ಅಪ್ಪ ಈ ಮಳೆಯನ್ನು ಸ್ವಾಮಿ ಗಟ್ಟಿ ರಾಜ. ಅಪ್ಪ ನೀವು ಉಂಟು ಮಾಡಿದ ಯುವಕರು ಸ್ವಾಮಿ ಎಲ್ಲವೂ ನಿಮ್ಮಿಂದ ಸೃಷ್ಟಿಯಾದಂತ ಅಪ್ಪ ತಂದೆಯಲ್ಲಿ ಒಪ್ಪಿಸಿಕೊಡುತ್ತೇನೆ ಸ್ವಾಮಿ. ಅಪ್ಪ ನೀವೇ ನಮ್ಮ ಕಣ್ಣೀರನ್ನು ತೋರಿಸುವಾಗಲು ಸ್ವಾಮಿ ನಿನ್ನನ್ನು ನಂಬಿದವರಿಗೆ ಎಂದಿಗೂ ಕೈ ಬಿಡಬೇಕು ಸ್ವಾಮಿ. ನೀವು ನಿಮ್ಮಲ್ಲಿ ನಂಬಿದ್ದೇನೆ ಸ್ವಾಮಿ. ನೀವೆಷ್ಟು ವಾಗ್ದಾನಗಳು ನಮಗೆ ನೀಡಿದಿರಿ. ಕೇಳಿರಿ, ಕುಡಿದೆನು, ಸತ್ತಿ ತರಿವೆನು, ಈ ನಿಮಗೆ ಸಿಗುವುದು ಎಂದು ಅಪ್ಪ ನಾನು ನಿಮ್ಮಲ್ಲಿ ಹುಡುಕುತ್ತಾ ಬಂದಿದ್ದೇನೆ ಸ್ವಾಮಿ. ಅಪ್ಪ ಕರುಣೆ ತೋರಿ ಈ ಲೋಕದ ಮೇಲೆ ಬೆಳೆಗೆ ತೋರಿ ರಾಜ. ಎಲ್ಲರ ಕಣ್ಣೀರಿದೆ ಸ್ವಾಮಿ. ಸಾಕು ಸ್ವಾಮಿ, ಮಳೆ ಸ್ವಾಮಿ ಗದರಿಸಿ ನಿಲ್ಲಿಸಿರಿ ಸ್ವಾಮಿ. ನೀವು ಒಮ್ಮೆ ಆ ಮಳೆಯನ್ನು ನೋಡಿದರೆ ಸಾಕು ಸ್ವಾಮಿ. ಅಪ್ಪ ನಿಮ್ಮನ್ನು ಭಯವಾಗಿ ಸ್ವಾಮಿ ಎಲ್ಲ ಸಮುದ್ರದಲ್ಲಿ ಉಂಟಾಗುವ ಭಯವನ್ನು ಗಾಳಿ ಮಳೆ ಎಲ್ಲವೂ ಸ್ವಾಮಿ ಸ್ವಾಂತನಗೊಳಿಸಲು ನಿಮ್ಮಿಂದ ಸಾಧ್ಯ. ಅಪ್ಪ ನೀವು ಎಂದಿಗೂ ಕೈ ಬಿಡಲು ಸ್ವಾಮಿ ನಿಲ್ಲಿಸಿ ನಂಬಿ ನಾನು ನಿಮ್ಮಲ್ಲಿ ಮೊರೆ ಇಡುತ್ತಾ ಪ್ರಾರ್ಥಿಸುತ್ತಿದ್ದೇನೆ ತಂದೆಯೇ. ಅಮ್ಮ ಪರಿಶುದ್ಧ ಪೂಜೆ ಕನ್ಯಮಾವರೇ, ಸಕಲ ಸೌಭಾಗ್ಯ ರಾಣಿ ಅಮ್ಮ, ಈ ಲೋಕಕ್ಕಾಗಿ ಪ್ರತಿದಿನವೂ ತಾಯಿ ತನ್ನ ಮಗನಲ್ಲಿ ನಿಂತು ಪ್ರಾರ್ಥಿಸುತ್ತಿರುವ ತಾಯೇ ಅಮ್ಮ, ನಮ್ಮ ಮೊರೆಯನ್ನು ಆಲಿಸಿರಿ ಅಮ್ಮ. ತನ್ನ ಪ್ರಿಯ ಪುತ್ರನೊಂದಿಗೆ ಪಡೆದುಕೊಡುತ್ತೇವೆ ಎಂದು ನಂಬಿ ನಿಮ್ಮಲ್ಲಿ ಬೇಡುತ್ತಿದ್ದೇವೆ ತಾಯಿ. ಪಿತಾ ಸುತ ಪ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ನನ್ನ ಒಡೆಯನೇ. ಆಮೇಲೆ 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 ಆಮೆನ್. ಅಪ್ಪ ತಂದೆ ಸ್ತೋತ್ರ ಸ್ವಾಮಿ. ಅಪ್ಪ ತಂದೆ ಯೇಸುವೆ, ಮಳೆಯಿಂದ ಉಂಟಾದ ಅನಾಹುತವನ್ನು ಅಷ್ಟಕ್ಕಾಗಿ ಅಪ್ಪ ತಂದೆ ಯೇಸುವೆ ಒಡೆಯನೆ. ಅಪ್ಪ ತಂದೆಗೆ ಎಷ್ಟೋ ಮನೆಗಳು ತಂದೆ, ಮನೆಗಳಲ್ಲೂ ವಿಧ ವಿಧವಾದ ಮನೆಗಳಿವೆ ತಂದೆ. ಅಪ್ಪ ತಂದೆ ತಾರಸಿ ಮನೆಗಳಿದ್ದಾವೆ ಅಪ್ಪ ತಂದೆ, ಹಂಚು ಮನೆ ಇದೆ, ಗುಡಿಸಲು ಇದೆ ತಂದೆಯೇ. ಅಪ್ಪ ತಂದೆ ತಾರಸಿ ಆದರೆ ಮಳೆ ಬಿದ್ದರೆ ಸೋರುವುದಿಲ್ಲ, ಹಂಚು ಮನೆ ಗುಡಿಸಲು ಮನೆ ಸೋರುತ್ತದೆ ತಂದೆಯೇ. ಅಪ್ಪ ತಂದೆ ಅವರ ವಾಸ ಹೇಗಿದೆ ಅಂದರೆ ತಂದೆಯೇ, ಎಲ್ಲವನ್ನು ಒಂದು ಕಡೆಗೆ ಮಳೆ ಬರದೆ ಹೋದ ಜಾಗದಲ್ಲಿ ಮುಚ್ಚಿಟ್ಟಿ ಎಲ್ಲರೂ ಒಂದು ಕಡೆ ಕುತ್ತುಕೊಂಡು ಟಾರ್ಪಲ್ ಒಸಿಕೊಂಡು ಜೀವಿಸುತ್ತಿದ್ದಾರೆ. ಮಳೆ ಬರದೆ ಹೋದ ಜಾಗದಲ್ಲಿ ಕುತ್ತುಕೊಂಡು ಜೀವಿಸುತ್ತಿದ್ದಾರೆ ತಂದೆಯೇ. ಅಪ್ಪ ತಂದೆ ಮಳೆ ನಿಂತು ಹೋದ ಮೇಲೆ ಎಲ್ಲವನ್ನ ಸೀಟ್ಲಿ ತಂದೆಯೇ ಮತ್ತೆ ಅವರು ಆ ಜಾಗದಲ್ಲಿ ವಾಸ ಮಾಡುವವರಾಗಿದ್ದಾರೆ. ಅಪ್ಪ ತಂದೆ ಅಂತೆಯವರ ಮೇಲೆ ದಯವಾಗಿರಿ. ಅಪ್ಪ ತಂದೆ ಒಡೆಯನೆ, ನಿಮ್ಮ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುವ ಅಮಾಯಕರು ತುಂಬಾ ಇದ್ದಾರೆ ತಂದೆಯೇ. ಅಪ್ಪ ತಂದೆ ಮಳೆಯಿಂದ ತಂದೆಯೇ ಆ ಫ್ಯಾಕ್ಟರಿಗಳಿಗೆ ಬರಬೇಕಾಗಿರುವ ವಸ್ತುಗಳು ಕೂಡ ತಲುಪೋದಿಲ್ಲ ತಂದೆಯೇ. ಅಪ್ಪ ತಂದೆ ಫ್ಯಾಕ್ಟರಿಗಳು ಕೂಡ ರಜಾ ಕೊಡಲಾಗಿರುತ್ತದೆ ತಂದೆಯೇ. ಅಪ್ಪ ತಂದೆಯ ಅವರ ಮೇಲೆ ದಯವಾಗಿರಿ. ಅಪ್ಪ ತಂದೆ ಎಲ್ಲ ಪ್ರಾಣಿಗಳು ಕೂಡ ತಂದೆ ತಿನ್ನುವುದಕ್ಕೆ ಹಸವಾಗಬಹುದು, ದನ ಆಗಬಹುದು ತಂದೆ, ಕುರಿಮರಿ ಆಗಬಹುದು, ಹಾಡಾಗಬಹುದು ತಂದೆಯೇ. ಅವಕ್ಕೂ ಕೂಡ ತಂದೆ ಹಸಿವನ್ನು ನೀಗಿಸಿಕೊಳ್ಳೋದಕ್ಕೆ ಆಗುದಿಲ್ಲ. ಮಳೆ ಎಲ್ಲ ನೀವುಗಳ ಮೇಲೆ ನಿಂತಿರುತ್ತದೆ. ಅದಾಗಿ ತಂದೆ ಅವು ಕೂಡ ಹಸುವನ್ನು ನೀಗಿಸಿಕೊಳ್ಳೋದಕ್ಕೆ ಆಗೋದಿಲ್ಲ ತಂದೆ. ಅವರ ಮೇಲೂ ದಯವಾಗಿರಿ, ಕರುಣ್ಯವಾಗಿರಿ ತಂದೆಯೇ. ಆ ತಂದೆ ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲಾ ಮಕ್ಕಳುಗಳು ಶಾಲೆಗೆ ಹೋಗಬೇಕಾಗಿದೆ ಅಪ್ಪ ತಂದೆಯೇ. ಆ ಮಕ್ಕಳುಗಳು ಕೂಡ ಶಾಲೆಗೆ ತಂದೆಯೇ ಹೋಗೋದಕ್ಕೆ ಮಳೆಯಿಂದ ಹೋಗೋದಕ್ಕೆ ಆಗದೆ ಎಷ್ಟೋ ಮಕ್ಕಳುಗಳು ನೆನೆಯುವ ಪರಿಸ್ಥಿತಿಯಲ್ಲಿ ಇರುತ್ತವೆ ಅಪ್ಪ ತಂದೆಯೇ. ಆ ಮಕ್ಕಳಿಗೆ ಹೋಗೋದಕ್ಕೆ ಅವಶ್ಯಕತೆ ಇಲ್ಲದೆ ತಂದೆ ಎಷ್ಟೋ ಮಕ್ಕಳು ಮನೆಯಲ್ಲೇ ಉಳ್ಕೊಳ್ಳುತ್ತಾರೆ ಅಪ್ಪ ತಂದೆಯೇ. ಆ ಮಕ್ಕಳ ಮೇಲೂ ದಯವಾಗಿರಿ, ಕರುಣೆ ಆಗಿರಿ ತಂದೆಯೇ. ಅಪ್ಪ ತಂದೆಯೇ ಒಡೆಯನೆ ತಂದೆಯೇ, ಮಳೆಯನ್ನು ತಂದೆಯೇ ಜೋರು ಮಳೆಯನ್ನು ಕಮ್ಮಿ ಮಾಡಿರಿ ಅಪ್ಪ ತಂದೆಯೇ. ಆ ಮಳೆ ಜೋರಾಗಿ ಬರುವುದನ್ನು ಸ್ವಲ್ಪ ಸ್ವಲ್ಪವಾಗಿ ಬರುವಂತೆ ಮಾಡಿರಿ, ಸೋನೆ ಆಗುವಂತೆ ಮಾಡಿರಿ ತಂದೆಯೇ. ಅಪ್ಪ ತಂದೆ ಮಳೆಯಿಂದ ನಷ್ಟವಾಗಿರುವುದು ನಿಮಗೆ ಗೊತ್ತಿದೆ ತಂದೆಯೇ.
ಅಪ್ಪ ತಂದೆಯ ಆ ಮಳೆಯನ್ನು ತಂದೆಯೇ ಜೋರಾಗಿರೋದನ್ನು ಕಮ್ಮಿ ಮಾಡಿರಿ ಅಂತ ನಿಮ್ಮಲ್ಲಿ ಪ್ರಾರ್ಥಿಸಿದಾಗ ಯೇಸುವಿನ ನಾಮದಲ್ಲಿ ಆಮೆನ್. ಅಪ್ಪ ತಂದೆ ಸ್ತೋತ್ರ, ಯೇಸು ಸ್ವಾಮಿಗೆ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ. ಅಪ್ಪ ತಂದೆ, ಈ ಹೊಸ ದಿನವನ್ನು ನಮಗೆ ಅನುಗ್ರಹಿಸಿ ಈ ಜಾವದಲ್ಲಿ ನಿಮ್ಮ ಸನ್ನಿಧಿಯಲ್ಲಿ ನಾವೆಲ್ಲರೂ ಒಂದು ಸೇರುವಂತೆ ನೀವು ಅನುಗ್ರಹಿಸಿದಕ್ಕಾಗಿ ಕೋಟಿ ಸ್ತೋತ್ರಗಳು, ಕೋಟಿ ವಂದನೆಗಳು ಸ್ವಾಮಿ. ಅಪ್ಪ ತಂದೆ, ಮಳೆಯಿಂದಾಗಿ ಆಗುವ ಅನಾಹುತಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ಸ್ವಾಮಿ. ಅಪ್ಪ ತಂದೆ, ಎಲ್ಲ ಈ ಲೋಕದ ಜನತೆಯ ಮೇಲೆ ಕರುಣೆ ತೋರಿ, ದಯೆ ತೋರಿ ಸ್ವಾಮಿ. ಅತಿಯಾದ ಮಳೆಯಿಂದಾಗಿ ಕೆರೆ ಹೊಳೆಗಳು ತುಂಬಿ ಹೋಗುತ್ತಿವೆ ಸ್ವಾಮಿ. ಎಷ್ಟೋ ಮಕ್ಕಳು ಈ ಮಳೆಯಿಂದಾಗಿ ತಮ್ಮ ಮನೆಯನ್ನು ಕಳೆದುಕೊಂಡು ಎಲ್ಲೆಲ್ಲೋ ಜೀವಿಸುತ್ತಿದ್ದಾರೆ ಸ್ವಾಮಿ. ಅಪ್ಪ ತಂದೆ, ಎಷ್ಟೋ ರೈತರು ಕಂಗಾಲಾಗಿದ್ದಾರೆ ಸ್ವಾಮಿ. ಹೊಲಗದ್ದೆಗೆ ನೀರು ನುಗ್ಗಿ ಎಷ್ಟೋ ಬೆಳೆಗಳು ನಾಶವಾಗುತ್ತಿವೆ ಸ್ವಾಮಿ. ರೈತರು ಕಷ್ಟಪಟ್ಟು ಬೆವರು ಸುರಿಸಿ ಮಾಡಿದ ಕೆಲಸವೆಲ್ಲ ವ್ಯರ್ಥವಾಗುತ್ತಿದೆ ಸ್ವಾಮಿ. ಅಪ್ಪ ತಂದೆ, ಈ ರೈತರೆಲ್ಲ ಕಣ್ಣೀರಿಡುತ್ತಿದ್ದಾರೆ ಸ್ವಾಮಿ. ಇವರ ಮೇಲೆ ನಿಮ್ಮ ಕರುಣೆಯು ಸುರಿಯಲ್ಪಡಲಿ ದೇವಾ. ಎಷ್ಟೋ ಮಕ್ಕಳು ಹೊಲಗದ್ದೆಗಳಿಗೆ ಹೋದವರು ಸಿಡಿಲು ಗುಡುಗುಗಳಿಂದ ಸಾವನ್ನಪ್ಪುತ್ತಿದ್ದಾರೆ ಸ್ವಾಮಿ. ಎಷ್ಟೋ ಕಡೆಗಳಲ್ಲಿ ಮರ ಗಿಡಗಳು ಬಿದ್ದು, ಎಷ್ಟೋ ಕರೆಂಟ್ ಕಂಬಗಳು ಬಿದ್ದು ಕರೆಂಟ್ ಇಲ್ಲ ಸ್ವಾಮಿ. ಅಪ್ಪ ಯೇಸುವೆ, ಈ ಮಳೆಯಿಂದಾಗಿ ಎಷ್ಟೋ ಮಕ್ಕಳು ಅನಾರೋಗ್ಯಕ್ಕೆ ಒಳಗಾಗುತ್ತಿದ್ದಾರೆ ಸ್ವಾಮಿ. ಎಷ್ಟೋ ದನ ಕರಗಳು ಕಷ್ಟಪಡುತ್ತಿದ್ದಾವೆ ಸ್ವಾಮಿ. ಅಪ್ಪ ತಂದೆ, ಈ ಲೋಕದ ಎಲ್ಲ ಜನರ ಕಣ್ಣೀರನ್ನು ನೋಡಿರಿ ಸ್ವಾಮಿ. ನೀವೇ ನಮ್ಮ ರಕ್ಷಕರು, ಪೋಷಕರು, ನಮ್ಮ ಆಶ್ರಯದಾತರಲ್ಲವೇ ಸ್ವಾಮಿ. ನನ್ನ ಪ್ರಭುವೇ, ನನ್ನ ಕರ್ತರೇ, ನನ್ನ ದೇವರೇ, ಈ ಲೋಕದ ಎಲ್ಲ ಜನತೆಯ ಮೇಲೆ ನಿಮ್ಮ ಕರುಣೆಯು ಸುರಿಯಲ್ಪಡಲಿ ಸ್ವಾಮಿ. ನಿಮ್ಮ ಒಂದೇ ಒಂದು ವಾಕ್ಯದಿಂದ ಈ ಮಳೆಯಿಂದಾಗುವ ಅನಾಹುತಗಳು ನಿಲ್ಲಲು ಸಾಧ್ಯ ಸ್ವಾಮಿ. ನಿಮ್ಮಿಂದಲ್ಲದೆ ಇನ್ಯಾರಿಂದಲೂ ಸಾಧ್ಯವಿಲ್ಲ ಸ್ವಾಮಿ. ಯೇಸುವೆ, ಈ ಲೋಕದ ಪ್ರತಿಯೊಬ್ಬರಿಗೂ ಸಂರಕ್ಷಣೆಯನ್ನು ನೀಡಿರಿ. ನಿಮ್ಮ ಸಹಾಯ ಹಸ್ತವನ್ನು ಚಾಚಿರೆಂದು ಪಿತಾ, ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ಜೀವವುಳ್ಳ ತಂದೆಯೇ. ಆಮೇನ್, 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 ಆಮೆನ್. ದೇವರ ವಾಕ್ಯವನ್ನು ಆಲಿಸುವ. ದೇವರ ವಾಕ್ಯ. ನನ್ನ ಮನವಿ ದೇವರನ್ನಲ್ಲಿ ಶಾಂತವಾಗಿರು, ನನ್ನ ಸತ್ಯವು ಆತನಿಂದ. ಯಾಜಕನ 26:11. ನಾನು ನಿನ್ನ ಮಧ್ಯದಲ್ಲಿ ನಿವಾಸವನ್ನು ನಿನಗೆ ಕೈ ಬಿಡೆನು. ಕೀರ್ತನೆ 151. ದೇವರನ್ನ ಆತನ ಪರಿಶುದ್ಧ ಆಲಯದಲ್ಲಿ ಸ್ತುತಿಸಬೇಕು. ಯೆಶಾಯ 43:4-11. ನಾನೇ ಕಣ್ಣಾಗಿದ್ದೇನೆ, ನನ್ನ ಹೊರತು ಯಾರೂ ಕಣ್ಣುಗಳಿಲ್ಲ. ಕೀರ್ತನೆ 91:10. ತಿರುಗೂರಿನ ಗುಡಾರದ ಬದಿಯು ಕೂತ್ಕೊಂಡು. ತಿರುಗೂರಿನ 21. ಬಸ್ಸುಗಳೇ, ಭಯಪಡುತ್ತೀರಿ, ಹರ್ಷಿಸಿ ಆನಂದಿಸಿರಿ. 23:1. ಕರ್ತನು ನಿನ್ನ ಕುರುಬನ್ನು ಸುರಕ್ಷಿಪಡೆಯನ್ನು. ನಂದು 6. ಇವರು ಘನ ಮಾಸಗಳಿಗೆ. 2 ತಿಮೋಥೆಯ 45:4-5. ನೀನು ಎಲ್ಲ ವಿಷಯದಲ್ಲೂ ಸ್ವತಃಚಿತ್ತನಾಗು. ನಾನು 17:22. ಅಸಹೃದಯವು ಒಳ್ಳೆ ಔಷಧಿಯು ದೇವರ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಈ ದಿನದ ಪ್ರಾರ್ಥನೆ. ಈ ದಿನದ ಪ್ರಾರ್ಥನೆ. ಓ ನನ್ನ ದೇವರೇ, ಓ ನನ್ನ ದೇವರೇ, ನಿಮಗೆ ಸ್ತೋತ್ರ, ಆರಾಧನೆ, ಮಹಿಮೆ. ಎಲ್ಲವುಗಳಿಗಾಗಿ ಸ್ತೋತ್ರ, ವಂದನೆ, ಆರಾಧನೆ. ಈ ಬೆಳಗಿನ ಜಾವದಲ್ಲಿ ನಿನ್ನ ಮುಂದೆ ಕುಳಿತು ನನ್ನ ಹೃದಯವನ್ನು ತೆರೆದು ಪ್ರಾರ್ಥಿಸುತ್ತಿದ್ದೇನೆ. ನನಗೆ ಸದುತ್ತರವನ್ನು ಕೊಡಿರಿ. ಇನ್ನೆಷ್ಟು ಕಾಲ
ಈ ನನ್ನ ಮನದಲ್ಲಿ ಹೋರಾಟ. ನೆಷ್ಟು ಕಾಲ ನನ್ನ ಜೀವಿತದಲ್ಲಿ ಈ ಹೋರಾಟ. ಮನಸ್ಸಿನ ಭಾರಕ್ಕೆ ಮುಕ್ತಾಯವಿಲ್ಲ. ಪ್ರತಿ ದಿನದಲ್ಲೂ ಆಸೆಗಳು ಗೋಪುರವಾದರೂ ಅವುಗಳು ಮಂಜಿನಂತೆ ಕರಗುತ್ತದೆ. ನಿಮ್ಮಿಂದ ಯಾವುದನ್ನು ನಾನು ಕೇಳುತ್ತೇನೆ ಅದು ನನ್ನಿಂದ ದೂರವಾಗುತ್ತಿದೆ. ನನ್ನ ಯೇಸುವೆ, ಪವಿತ್ರ ಆತ್ಮರೇ, ಈ ಬದುಕಿನ ಚದುರಂಗ ಆಟದಲ್ಲಿ ನಾನು ನಟನೆಯ ವ್ಯಕ್ತಿಯಾಗಿದ್ದೇನೆ. ನೀವಾದರೂ ಎಲ್ಲವನ್ನು ನೋಡುವ ಯಜಮಾನರಾಗಿದ್ದೀರಿ. ಪ್ರತಿ ದಿನದಲ್ಲಿಯೂ ನನ್ನ ಮುಂದೆ ಬರುವ ವೇದನೆ, ಶೋಧನೆಗಳು, ಭಾರ, ದುಃಖಗಳು, ಏಕಾಂಗಿತನಗಳು ನನ್ನನ್ನು ಖಿನ್ನರನ್ನಾಗಿ ಮಾಡುತ್ತದೆ. ಓ ದೇವರೇ, ನನ್ನ ಪೋಷಕರು ನೀವೇ ಆಗಿದ್ದೀರಿ. ನನ್ನ ದಿನನಿತ್ಯ ಜೀವಿತದ ಎಲ್ಲಾ ವಿಧವಾದ ನೋವು ಬರಲು ಎಲ್ಲವೂ ನಿಮ್ಮ ಕಣ್ಣು ಮುಂದೆ ಇದೆ. ನನ್ನನ್ನು ಕರುಣಿಸಿರಿ. ನನ್ನ ಮನಸ್ಸಿನ ನೋವು ಸಾಕು. ಅವಶ್ಯಕತೆ, ಕನಸು ಎಲ್ಲವನ್ನು ನಿಮಗೆ ಸಮರ್ಪಿಸಿಕೊಡುತ್ತಾ ಪಿತ, ಸುತ್ತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನವುಳ್ಳ ತಂದೆಯೇ, ಆಮೇನ್. ಆಮೇನ್. ಪರಿಶುದ್ಧ ಪೂಜ್ಯ ತಾಯಿಯ ಮಾತೆಯ ಮಧ್ಯಸ್ಥಿಕೆಯಲ್ಲಿ ನಾವು ಪ್ರಾರ್ಥಿಸೋಣ. ಜಪಸರನ್ನು ಹಿಡಿದು ಪ್ರಾರ್ಥಿಸೋಣ. ಇಂದು ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ಮಳೆಯಿಂದಾಗುವ ಅನಾಹುತಗಳಿಗಾಗಿ. ಮಳೆ ಬರುವುದಕ್ಕೆ ಮುಂಚಿತವಾಗಿ ಎಷ್ಟೋ ಜನ ಮನೆಗಳಿಲ್ಲದೆ ಇರುವವರು ಟಾರ್ಪಾಲ್ನ ಕಟ್ಟಿಕೊಂಡು, ಪ್ಲಾಸ್ಟಿಕ್ ಶೀಟ್ಗಳನ್ನ ಕಟ್ಟಿಕೊಂಡು ಇದ್ದಾರೆ. ಪೈಪುಗಳ ಮಧ್ಯೆ, ಸಂದುಗಳ ಮಧ್ಯೆ, ಗುಹೆಗಳ ಮಧ್ಯೆ ಇದ್ದಾರೆ. ಮನೆಗಳು ಸೋರಿ ಹೋಗುತ್ತಾ ಇದೆ. ಎಷ್ಟೋ ಜನರು ನಿರಾಶ್ರಿತರಾಗುವಂತಹ ಸಂಭವಗಳಿದೆ. ಗುಡ್ಡಗಳು ಕುಸಿತದ ಸಮಸ್ಯೆಗಳಿದೆ. ನದಿಗಳಿಂದ ಉಕ್ಕಿ ಹರಿಯುವ ನೀರು ಪ್ರವಾಹವಾಗಿ ಊರುಗಳನ್ನು ಕೊಚ್ಚಿ ಹೋಗುವಂತಹ ಸಂದರ್ಭಗಳಿದೆ. ಹೀಗೆ ಎಷ್ಟೋ ಜನ ಮಕ್ಕಳು, ಪ್ರಾಯ ತುಂಬಿದವರು, ಬಡವರು, ನಿರಾಶ್ರಿತರು, ನಿರ್ಗತಿಕರು, ಹಲವಾರು ಸಮಸ್ಯೆಗಳನ್ನು ಉಂಟಾಗುವಂತಹ ಸಮಸ್ಯೆ ಇದೆ. ಊರುಗಳಿಗೆ ಊರೇ ನಾಶವಾಗುವಂತಹ ಸಂದರ್ಭಗಳು ಒಂದೆಡೆ. ಹೀಗೆ ಅನೇಕ ವಿಧವಾದಂತಹ ಹೋರಾಟ. ಊಟಕ್ಕಾಗಿ ಸಮಸ್ಯೆ, ಕುಡಿಯುವ ನೀರಿಗಾಗಿಯೂ ಸಮಸ್ಯೆ, ಒದ್ದುಕೊಳ್ಳುವುದಕ್ಕೆ ಸಮಸ್ಯೆ. ಹೀಗೆ ಹಲವಾರು ವಿಧದ ಸಮಸ್ಯೆಗಳು ಎದುರಾಗುವಂತಹ ದಿನಗಳಿದೆ ಪ್ರಿಯರೇ. ಈ ಮಳೆಗಾಲವು ಈ ದಿನಗಳಲ್ಲಿಯೇ ಪ್ರಾರಂಭವಾಗಿದೆ. ಮುಂಗಾರು ಈ ದಿನದಲ್ಲಿಯೇ ಪ್ರಾರಂಭವಾಗಿ ಹಲವಾರು ಜನರು ಈಗಾಗಲೇ ತತ್ತರಿಸಲು ಪ್ರಾರಂಭವಾಗಿದೆ. ಕೆಲಸ ಮಾಡಲು ಸಾಧ್ಯವಾಗುತ್ತಾ ಇಲ್ಲ. ಕೆಲಸ ಸಿಕ್ಕುವಂತಹ ಪ್ರಮೇಯವೂ ಸಹ ಕಡಿಮೆಯಾಗಿ ಹೋಗಿದೆ. ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರುವಂತೆ ನಾವು ಪ್ರಾರ್ಥಿಸೋಣ. ಬರೆಯುತ್ತಿರುವಂತಹ ಮಳೆಯನ್ನ ದೇವರ ಕರುಣೆ ತೋರಿಸಿ ಯಾವ ಜನಸಾಮಾನ್ಯರಿಗೂ ಯಾವ ವಿಧವಾದ ಹೋರಾಟಗಳಿಲ್ಲದೆ, ಸಮಸ್ಯೆಗಳಿಲ್ಲದೆ ಎಲ್ಲವೂ ತಂದೆಯ ಚಿತ್ತಕ್ಕನುಸಾರವಾಗಿ, ದೈವ ಚಿತ್ತಕ್ಕನುಸಾರವಾಗಿ ಅವುಗಳೆಲ್ಲವೂ ಪರಿಶ್ರಮ, ಎಲ್ಲ ವಿಧವಾದಂತಹ ಸಮಸ್ಯೆಗಳೆಲ್ಲವೂ ನಿವಾರಣೆಯಾಗುವಂತೆ ದೇವರ ಮಾರ್ಗವನ್ನು ತೆರೆದುಕೊಡಲು ನಾವು ಪ್ರಾರ್ಥಿಸೋಣ. ತಾಯಿಯ ಮಧ್ಯಸ್ಥಿಕೆಯಲ್ಲಿ ಜಪಸ್ಸನ್ನು ಹಿಡಿದು ನಾವು ಪ್ರಾರ್ಥಿಸೋಣ.